ರೇವತಿಯ ಮನೆಯ 4 ಸದಸ್ಯರು ಸದಾ ಪರಸ್ಪರರ ಮೇಲೆ ಸಿಡುಕುತ್ತಾ ಕೋಪ ತೋರಿಸ್ತಾ ಇದ್ರು. ಅಣ್ಣ ತಂಗಿಯರಾದ ಶಶಾಂಕ್ ಸುಧಾ ಒಂದು ಪಕ್ಷವಾದರೆ ರೇವತಿಯ ಪತಿ ಕೃಷ್ಣಮೂರ್ತಿ ಮತ್ತೊಂದು ಪಕ್ಷ. ಇವರಿಬ್ಬರ ಮಧ್ಯೆ ರೇವತಿ ಯಾರನ್ನೂ ಬಿಟ್ಟುಕೊಡಲಾಗದೆ ವೇದನೆ ಪಡ್ತಾ ಇದ್ರು. ಮಕ್ಕಳ ಪರ ವಹಿಸಿದರೆ ಗಂಡನಿಗೆ ಸಿಟ್ಟು, ಪತಿಯನ್ನು ವಹಿಸಿಕೊಂಡ್ರೆ ಮಕ್ಕಳಿಗೆ ಅಧಿಕ ಕೋಪ. ಮಾಡುವುದಾದ್ರೂ ಏನು? ಹೀಗೆ ಒಮ್ಮೆ ಮಗನ ಲಹರಿ ನೋಡಿಕೊಂಡು ರೇವತಿ ಹೇಳಿದ್ರು, ನೋಡಪ್ಪ ಶಶಾಂಕ್, ನಿನಗಾಗಿ ಹಲವಾರು ಕಡೆಯಿಂದ ಹುಡುಗಿಯರ ಪ್ರಸ್ತಾವನೆ ಬರ್ತಾ ಇದೆ. ನಿನಗೀಗ ಮದುವೆಗೆ ಸರಿಯಾದ ವಯಸ್ಸು. ನೀನು ಹ್ಞೂ ಅಂದ್ರೆ ಹುಡುಗಿ ನೋಡಲು ಹೋಗೋಣ. ಬೇಕಾದ್ರೆ ಮೊದಲು ಫೋಟೋ ಬಯೋಡೇಟಾ ತರಿಸಿದ್ರಾಯ್ತು. ಮಗ ಏನೋ ಆಕ್ಷೇಪಣೆ ಹೇಳದಿದ್ದಾಗ ಮಾತು ಮುಂದುವರಿಸಿದ್ರು. ಮದುವೆ ಅನ್ನೋದು ವಯಸ್ಸಿಗೆ ತಕ್ಕಂತೆ ಯಾವಾಗ ಆಗಬೇಕೋ ಆಗ ಆದ್ರೇನೆ ಚಂದ. ನೀನು ಕೆಲಸಕ್ಕೆ ಸೇರಿ 4 ವರ್ಷ ಆಯ್ತಲ್ಲಪ್ಪ. ಅಯ್ಯೋ ಇರಮ್ಮ, ಈಗಲೇ ಏನವಸರ? ಮತ್ತೆ ನಮ್ಮ ಮನೆಗೆ ಹೊಂದುವಂತಹ ಒಳ್ಳೆಯ ಹುಡುಗಿ ಸಿಗ್ಬೇಕಲ್ಲ. ಮಗರಾಯ ಗೊಣಗಿದ. ನೋಡೋ ಶಶಾಂಕ್, ನೀನು ಮೊದಲು ಹೂವನ್ನು ಹುಡುಗಿ ನೋಡಲು ಶುರು ಮಾಡೋಣ. ನೋಡಿದ ಮಾತ್ರಕ್ಕೆ ಎಲ್ಲ ಫೈನಲ್ ಆಗ್ಬಿಡುತ್ತದೆ. ನೀನು ಎಲ್ಲ ವಿಧದಲ್ಲೂ ಓಕೆ ಅನ್ನುವವರೆಗೆ ನಾವು ಹೆಣ್ಣಿನ ಕಡೆಯವರಿಗೆ ಗ್ರೀನ್ ಸಿಗ್ನಲ್ ಕೊಡಲ್ಲ. ಅಂದ್ರೆ ನಾನ್ ಮೆಚ್ಚಿದ ಹುಡುಗಿಯನ್ನೇ ಸೊಸೆಯಾಗಿ ಆರಿಸುತ್ತೀರಿ ಅಂತಾಯ್ತು. ಹ್ಞೂ ಕಣಪ್ಪ, ಎಲ್ಲಿಯವರೆಗೂ ನೀನು ಮೆಚ್ಚುವುದಿಲ್ವೋ ಮಾತು ಮುಂದುವರಿಸುವ ಪ್ರಶ್ನೆಯೇ ಇಲ್ಲ. ಹಾಗಿದ್ದರೆ ನಾನು ಹೇಳುವ ಹುಡುಗಿಯನ್ನೇ ಸೊಸೆಯಾಗಿ ಆರಿಸಮ್ಮ, ನಿನ್ನ ಮೆಚ್ಚುಗೆಯ ಹುಡುಗಿ. ಓ, ಆಗ್ಲೇ ನೀನು ಹುಡುಗಿ ನೋಡ್ಕೊಂಡು ಆಯ್ತೇನಪ್ಪ. ಅಂದ್ರೆ ಒಬ್ಳು ಹುಡುಗಿ ಇದ್ದಾಳೆ, ನೀನು ಒಮ್ಮೆ ಅವಳನ್ನು ಮೀಟ್ ಮಾಡು, ಖಂಡಿತ ಬೇಡ ಅನ್ನಲ್ಲ. ಹಾಗಾದ್ರೆ ಯಾವಾಗ ಕರ್ಕೊಂಡು ಬರ್ತೀಯಾ? ರೇವತಿ ಬೇಕೆಂದೇ ಹುಸಿ ಮುನಿಸಿಕೊಂಡ ಹಾಗೆ ಮುಖ ಮಾಡುತ್ತಾ ಹೇಳಿದ್ರು. ಹಿರಿಯರ ಅನುಮತಿಗೆ ಕಾಯದೆ ಮಗ ಆಗ್ಲೇ ಯಾರನ್ನೋ ಆರಿಸಿಕೊಂಡಿರೋದು ಅವರಿಗೆ ತುಸು ಕಸಿವಿಸಿ ಎನಿಸಿತು. ನೀನು ಯಾವಾಗ ಹೇಳಿದ್ರೆ ಆಗ ಕರೆದುಕೊಂಡು ಬರ್ತೀನಿ. ಶ್ರುತಿಯಂತೂ ನಮ್ಮ ಮನೆಗೆ ಬರಬೇಕು ಅಂತ ತುದಿಗಾಲ ಮೇಲೆ ನಿಂತಿರ್ತಾಳೆ. ಆದ್ರೆ ಏನಪ್ಪ, ಈ ವಿಷಯ ಮನೆಯಲ್ಲಿ ನಿನಗೆ ಅಪ್ಪಾಜಿಗೆ ಹೇಗೆ ಹೇಳುವುದು ಅಂತ ಗೊತ್ತಾಗದೆ ಕಾಯ್ತಾ ಇದ್ದೆ. ಸದ್ಯ ಮಗ ಮದುವೆಗಾದ್ರೂ ಹಿರಿಯರ ಅನುಮತಿಗಾಗಿ ಕಾಯುತ್ತಿದ್ದಾನಲ್ಲ ಎಂದು ಆಕೆಗೆ ಸಮಾಧಾನವಾಯಿತು. ನಂತರ ಹೇಳಿದ್ರು, ಇರಲಿ ತಮಾಷೆ ಸಾಕು, ಈಗ ಹೇಳಪ್ಪ, ನೀನು ಮದುವೆಯಾಗುವ ಹುಡುಗಿ ಹೇಗಿರಬೇಕು? ನಾನೇನು ತಮಾಷೆ ಮಾಡ್ತಾ ಇಲ್ಲ ಅಮ್ಮ, ತುಸು ಗಂಭೀರವಾಗಿ ಶಶಾಂಕ್ ಹೇಳಿದ. ಅಂದ್ರೆ ನೀನು ಆ ಹುಡುಗಿಯನ್ನೇ ಮದುವೆಯಾಗುವುದು ಅಂತ ತೀರ್ಮಾನಿಸಿ ಬಿಟ್ಟಿದ್ದೀಯಾ? ರೇವತಿಯ ಮಾತಲ್ಲಿ ತಮಗೆ ಆಯ್ಕೆ ಅವಕಾಶ ಇಲ್ವಲ್ಲ ಎಂಬ ನಿರಾಶಾಭಾವವಿತ್ತು. ಬಲು ಮುಗ್ಧನಾಗಿದ್ದ ಮಗ ಎಲ್ಲ ಕೆಲಸಕ್ಕೂ ಕಾಲೇಜ್, ಕೋರ್ಸ್, ಗಾಡಿ ಇತ್ಯಾದಿಗಳಿಗೆ ಅಮ್ಮನ ಸಲಹೆ ಕೇಳುತ್ತಿದ್ದವನಿಗೆ ಈ ವಿಷಯದಲ್ಲಿ ಹಿರಿಯರ ನೆರವು ಬೇಡವಾಯಿತೆ. ಒಬ್ಬನೇ ನಿರ್ಧಾರ ಕೈಗೊಂಡನೆ. ಆದರೆ ಅಪ್ಪಾಜಿ ವಿಷಯ ರೇವತಿ ತುಸು ಸೋತ ದನಿಯಲ್ಲಿ ನುಡಿದರು. ಅವರು ಅಷ್ಟು ಸುಲಭವಾಗಿ ಒಪ್ಪುವುದಿಲ್ವಲ್ಲಪ್ಪ. ನಿನಗೆ ಅವರ ಸ್ವಭಾವ ಗೊತ್ತಿದೆ ತಾನೆ. ಮನೆತನ, ಕುಲ, ಗೋತ್ರ, ಜಾತಕ ಎಲ್ಲ ಹೊಂದಬೇಕು ಅಂತ ನೋಡ್ತಾರೆ. ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ. ಅಪ್ಪಾಜಿನ ನೀವೇ ಒಪ್ಪಿಸ್ಬೇಕು. ಅದು ಸರಿ, ಅವರು ಯಾವ ಜನ? ತುಸು ಸಂಧಾನ ಮಾಡಿಕೊಳ್ಳುವರಂತೆ ಕೇಳಿದ್ರು. ನಮ್ಮವರು ಅಲ್ಲ ಅನ್ಸುತ್ತೆ, ಆದರೆ ವೆಜಿಟೇರಿಯನ್ಸ್ ಅಂತೂ ಗ್ಯಾರಂಟಿ. ಅವಳ ಅಣ್ಣ, ತಂದೆ ಎಲ್ಲರೂ ಡಾಕ್ಟರ್ಸ್. ನೀನು ಒಂದ್ಸಲ ಅವಳನ್ನು ಮೀಟ್ ಮಾಡಮ್ಮ, ಖಂಡಿತ ಆ ಹುಡುಗಿ ಬೇಡ ಅಂತ ಹೇಳಲ್ಲ. ನಾನವಳನ್ನು 3 ವರ್ಷದಿಂದ ಬಲ್ಲೆ. ಆಳವಾದ ಪ್ರೀತಿ ನಮ್ಮದು. ನಿನ್ನ ಅಪ್ಪಾಜಿ ಬಳಿ ವಿಷಯ ಚರ್ಚಿಸದೆ ನಾನು ನೇರವಾಗಿ ಆ ಹುಡುಗಿಯನ್ನು ಮೀಟ್ ಮಾಡೋದಿಲ್ಲ ಶಶಾಂಕ್. ಬರೀ ನಾನು ಮಾತ್ರ ನೋಡ್ಬಿಟ್ರೆ ಆಯ್ತೆ. ಅಪ್ಪಾಜಿ ಬಡಪಟ್ಟಿಗೆ ಒಪ್ಪೋದಿಲ್ಲ ಅನ್ನೋದು ನಿನಗೆ ಗೊತ್ತೇ ಇದೆ. ಅವರನ್ನು ಒಪ್ಪಿಸುವುದು ನಿನ್ನ ಕೆಲಸ ಕಣಮ್ಮ. ಪ್ಲೀಸ್, ನನಗಾಗಿ ಅಷ್ಟು ಹೆಲ್ಪ್ ಮಾಡಲ್ವಾ? ಎಷ್ಟಾದರೂ ನೀನು ನಮ್ಮ ಮುದ್ದಿನ ಅಮ್ಮ ಎನ್ನುತ್ತಾ ಬಂದು ಅವರ ಮಡಿಲಲ್ಲಿ ತಲೆ ಇರಿಸಿದ. ರೇವತಿ ಹೆಮ್ಮೆಯಿಂದ ಅವನ ತಲೆ ನೇವರಿಸುತ್ತಿದ್ದರೆ ಮಗರಾಯ ಮೆಲ್ಲನೆ ಮತ್ತೊಂದು ಬಾಂಬ್ ಸಿಡಿಸಿದ. ಅಮ್ಮ, ಒಂದಂತೂ ನಿಜ, ನಾನು ಮದುವೆ ಅಂತ ಆದ್ರೆ ಅದು ಅವಳನ್ನು ಮಾತ್ರ. ಅವನ ಮಾತಿನಲ್ಲಿದ್ದ ದೃಢತೆ ಗಮನಿಸಿ ರೇವತಿಗೆ ಕಂಗಾಲಾಯಿತು. ಈ ವಿಷಯವಾಗಿ ತಂದೆ ಮಗ ಪರಸ್ಪರರ ತಿರುಗಿ ಬಿದ್ದರೆ ಮಧ್ಯದಲ್ಲಿ ತಾವು ಯಾರನ್ನು ತಾನೇ ಬಿಟ್ಟುಕೊಡಲಾದೀತು? ಅಯ್ಯೋ ದೇವ್ರೆ, ಎಂತಹ ಬಿರುಗಾಳಿ ಬೀಸಲಿದೆಯೋ ಎಂದು ನಿಡುಸೊಯ್ದರು. ಅದಾಗಿ 2 ವಾರಗಳಲ್ಲಿ ಸಂಜೆ 4 ಗಂಟೆ ಹೊತ್ತಿಗೆ ರೇವತಿ ಮನೆ ಕೆಲಸ ಪೂರೈಸಿ ಕಾಫಿ ಡಿಕಾಕ್ಷನ್ ಹಾಕಿಟ್ಟು ಟಿವಿ ನೋಡ್ತಾ ಇದ್ರು. ಆ ಸಮಯದಲ್ಲಿ ತಂದೆ ಮಗ ಇನ್ನೂ ಆಫೀಸ್ ಬಿಟ್ಟು ಹೊರಟಿರೋದಿಲ್ಲ. ಮಗಳು ಕಾಲೇಜ್ನಿಂದ ಬರಲು ಇನ್ನೂ ತಡವಾಗುತ್ತದೆ ಎಂದು ಅವರ ದಾರಿ ಕಾಯ್ತಾ ಇದ್ರು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಾಯಿತು. ರೇವತಿ ಹೋಗಿ ಬಾಗಿಲು ತೆರೆದರೆ ಎದುರಿಗೆ ಶಶಾಂಕ್ ನಿಂತಿದ್ದ. ಇದೇನೋ ಶಶಾಂಕು, ಇಷ್ಟು ಬೇಗ ಬಂದ್ಬಿಟ್ಟೆ? ಹುಷಾರಾಗಿತ್ತಿ ತಾನೆ? ತಲೆನೋವಾ?
ಕಕ್ಕುಲತೆಯಿಂದ ವಿಚಾರಿಸುತ್ತಾ ಅವನು ಒಳಗೆ ಬರಲು ದಾರಿ ಬಿಟ್ರು. ಓನಮ್ಮ, ಆಡಿಟಿಂಗ್ ಆಗಿ ನಾನು ಇದೇ ಕಡೆ ಬೇರೆ ಆಫೀಸ್ಗೆ ಬಂದಿದ್ದೆ. ಬೇಗ ಕೆಲಸ ಮುಗಿತು ಅಂತ ಹೊರಟು ಬಂದೆ. ಆ ಆಫೀಸ್ ಬಳಿಯೇ ಶ್ರುತಿಯು ಕೆಲಸ ಮಾಡುವುದು. ಅವಳನ್ನು ಮಾತನಾಡಿಸ್ಕೊಂಡು ಹಾಗೆ ನಿನಗೆ ಪರಿಚಯ ಮಾಡಿಸೋಣಂತ ಕರೆದುಕೊಂಡು ಬಂದೆ ಎನ್ನುತ್ತಾ ತನ್ನ ಹಿಂದಿದ್ದ ಹುಡುಗಿಯನ್ನು ಮುಂದೆ ಕರೆದ. ಶ್ರುತಿಯನ್ನು ಕಂಡದ್ದೇ ರೇವತಿಯ ನೋಟ ಅವಳಲ್ಲೇ ನೆಟ್ಟಿತು. ಒಂದು ಸಲ ಅವಳನ್ನು ನೋಡಿದರೆ ಬೇಡ ಎಂದು ತಿರಸ್ಕರಿಸಲು ಮನಸ್ಸಾಗದು ಎಂದು ಶಶಾಂಕ್ ಹೇಳಿದ್ದು ಅಕ್ಷರಶಃ ನಿಜ ಎನಿಸಿತು. ತೆಳ್ಳಗಿನ ನಿಂಬೆ ಬಣ್ಣದ ಆಕರ್ಷಕ ವ್ಯಕ್ತಿತ್ವ, ತೀಕ್ಷ್ಣ ಹೊಳೆಯುವ ಕಣ್ಗಳು, ರೇಷ್ಮೆಯಂತಹ ನುಣುಪಾದ ಉದ್ದನೆಯ ತಲೆಗೂದಲು, ಮುಖದಲ್ಲಿ ಮಾಸದ ಮಂದಹಾಸ. ಯಾವುದೋ ಕವಿಯ ಕಲ್ಪನೆ ಅಥವಾ ಶಿಲ್ಪಿಯ ಕಡೆದಿಟ್ಟ ಶಿಲ್ಪದಂತೆ ಅವಳ ಸೌಂದರ್ಯ ಕಣ್ಣು ಕೋರೈಸಿತು. ಇಂತಹ ಸುಂದರ ಹುಡುಗಿಗೆ ಪ್ರಾಯದ ಮಗ ಮನಸೋತಿದ್ದರಲ್ಲಿ ಆಶ್ಚರ್ಯವಿಲ್ಲ ಎನಿಸಿತು. ಶ್ರುತಿ ನಿಜಕ್ಕೂ ಸುಂದರ ಹುಡುಗಿ. ಇವರಿಬ್ಬರಲ್ಲಿ ಸ್ನೇಹ ಸಹಜವಾಗಿ ಬೆಳೆದಿದ್ದರಲ್ಲಿ ಆಶ್ಚರ್ಯವಿಲ್ಲ. ಇವಳು ನಮ್ಮ ಪಂಗಡದ ಹುಡುಗಿ ಆಗಿದ್ದಿದ್ದರೆ ಚೆನ್ನಾಗಿರ್ತಾ ಇತ್ತು. ಆದರೆ ಏನ್ ಮಾಡುವುದು, ಮಗನ ಆಯ್ಕೆಯನ್ನು ಒಮ್ಮೆಲೆ ತಿರಸ್ಕರಿಸುವ ಹಾಗಿಲ್ಲ. ಇಷ್ಟು ವರ್ಷಗಳ ಒಡನಾಟದಲ್ಲಿ ಅವಳನ್ನೇ ಸಂಗಾತಿಯನ್ನಾಗಿ ಆರಿಸಿದ್ದಾರೆಂದರೆ ಖಂಡಿತ ಅವಳಲ್ಲಿ ಏನೋ ವೈಶಿಷ್ಟ್ಯಗಳು ಇರಲೇಬೇಕು ಎಂದುಕೊಳ್ಳುತ್ತಾ ರೇವತಿ ತಕ್ಷಣ ಯಜಮಾನರನ್ನು ನೆನೆದು ಅವರನ್ನು ಒಪ್ಪಿಸುವುದು ಹೇಗೆ ಎಂದು ಕಸಿವಿಸಿಗೊಳಗಾದ್ರು. ಆದರೆ ಈಗ ಯೋಚಿಸುತ್ತಾ ಕೂರಲು ಸಮಯ ಇರಲಿಲ್ಲ. ಎದುರಿಗೆ ನಿಂತ ಬಂಗಾರದ ಪುತ್ಥಳಿಯಂತ ಈ ಹುಡುಗಿ ಮುಂದೆ ಈ ಮನೆಯ ಸೊಸೆ ಆಗುವವಳಿದ್ಲು. ತಮ್ಮ ಕುಟುಂಬದ ಒಬ್ಬ ಸದಸ್ಯಳಾಗಲಿರುವ ಈ ಹುಡುಗಿಯನ್ನು ಆದರದಿಂದ ಬರಮಾಡ್ಕೊಳ್ಬೇಕು ಎನಿಸಿತು. ಅವಳೀಗ ಸದ್ಯಕ್ಕಂತೂ ಆ ಮನೆಗೆ ಅತಿಥಿಯಾಗಿ ಬಂದಿದ್ದಳು. ಅದು ಮಗ ಮೆಚ್ಚಿದ ಹುಡುಗಿ. ಬಾಮ್ಮ ಶ್ರುತಿ, ಒಳಗ್ ಬಾ. ರೇವತಿ ಅವಳನ್ನು ಕೈ ಹಿಡಿದು ಕರೆದುಕೊಂಡು ಹೋಗಿ ಸೋಫಾದಲ್ಲಿ ಕೂರಿಸಿದರು. ಅವಳಲ್ಲಿ ಅರ್ಧ ಗಂಟೆ ಕುಳಿತಿದ್ದಳು. ರೇವತಿ ಜ್ಯೂಸ್ ತಂದುಕೊಟ್ಟು ಕುರುಕಲು ಕಾರದ ಅವಲಕ್ಕಿ ನೀಡಿದ್ರು. ಔಪಚಾರಿಕ ಮಾತುಕತೆ ನಡೆಯಿತು. ಬಲು ನಯ ನಾಜೂಕಿನಿಂದ ಸುಸಂಸ್ಕೃತವಾಗಿ ನಡೆದುಕೊಂಡ ಶ್ರುತಿ ರೇವತಿಯವರ ಮನಗೆತ್ತಿದ್ದಳು. ಮಗನ ಆಯ್ಕೆ ಬೇಡವೆನ್ನಲು ಅವರ ಬಳಿ ಕಾರಣವೇ ಇರಲಿಲ್ಲ. ಬರ್ತೀನಿ ಆಂಟಿ, ನಾನಿನ್ನೂ ಹೊರಟೆ. ನಿಮ್ಮನ್ನು ಭೇಟಿಯಾದದ್ದು ಬಹಳ ಸಂತೋಷವಾಯಿತು. ಇನ್ನೊಮ್ಮೆ ಯಾವಾಗಲಾದರೂ ಬರ್ತೀನಿ. ನೀವು ಸಹ ಸುಧಾ ಜೊತೆ ನಮ್ಮ ಮನೆಗೆ ಖಂಡಿತ ಬನ್ನಿ. ನಮಸ್ತೆ ಎನ್ನುತ್ತಾ ಅವರ ಕಾಲಿಗೆರಗಿ ಆಶೀರ್ವಾದ ಪಡೆದು ಹೊರಟು ಬಿಟ್ಲು. ರೇವತಿ ಈ ವಿಷಯವನ್ನು ಯಾವ ರೀತಿ ಕೃಷ್ಣಮೂರ್ತಿಗಳ ಬಳಿ ಹೇಳಿ ಅವರನ್ನು ಒಪ್ಪಿಸುವುದು ಎಂದು ಬಹಳ ಹೊತ್ತಿನಿಂದ ಆಲೋಚಿಸ್ತಾ ಇದ್ರು. ಅಂತೂ ಒಂದು ಅವಕಾಶ ಸಿಕ್ಕಿತು. ಆಫೀಸ್ ಕೆಲಸವಾಗಿ ಶಶಾಂಕ್ 1 ವಾರದ ಮಟ್ಟಿಗೆ ಮುಂಬೈಗೆ ಹೊರಟಿದ್ದ. ಅದೇ ಸರಿಯಾದ ಸಮಯ ಎಂದು ಮಗನಿಲ್ಲದ ಹೊತ್ತಿನಲ್ಲಿ ಪತಿಯ ಬಳಿ ಅವನ ಪ್ರೇಮ ಪ್ರಕರಣ, ಮದುವೆಯ ವಿಷಯ ತಿಳಿಸಿದರು. ಎದುರಿಗೆ ಮಗ ಇದ್ದಿದ್ರೆ ಅವರ ಕೋಪ ಹೇಗೆ ತಿರುಗ್ತಾ ಇತ್ತೋ ಏನೋ. ಕೆಲವು ದಿನಗಳಾದ ಮೇಲೆ ಅವನು ಎದುರಿಗೆ ಬಂದರೆ ಕೋಪದ ತೀಕ್ಷ್ಣತೆ ಕಡಿಮೆ ಆಗಿರಬಹುದು ಎನಿಸಿತು. ಇದ್ದ ಬದ್ದ ಧೈರ್ಯ ಒಗ್ಗೂಡಿಸಿಕೊಂಡು ಎಲ್ಲವನ್ನು ವಿವರಿಸಿದರು. ಎಲ್ಲವನ್ನು ಕೇಳಿದ ನಂತರ ನಿರೀಕ್ಷಿಸಿದಂತೆ ಕೃಷ್ಣಮೂರ್ತಿಗಳ ಕೋಪ ಕೆರಳಿತು. ಯಾರ್ ಶ್ರುತಿ? ಯಾವ ಶ್ರುತಿ? ನಿನ್ನ ಮಗ ಕುಣಿತಾ ಇದ್ದಾನೆ ಅಂತ ನೀನು ಅವನ ಪರವಾಗಿ ಶಿಫಾರಸು ಮಾಡುವುದೇ? ಅವನೇನೋ ಇನ್ನು ಮುಗ್ಧ ಅಂದ್ರೆ ತಾಯಿಯಾದ ನಿನಗೆ ಜವಾಬ್ದಾರಿ ಬೇಡ್ವೆ? ಅವನ ಒಳ್ಳೆಯದ್ದು ಕೆಟ್ಟದ್ದು ಯೋಚಿಸುವುದು ಬೇಡ್ವೆ? ಅವರು ಕೇಳಿದರು. ಅದೆಲ್ಲ ಸರಿ, ಆದರೆ ವಯಸ್ಸಿಗೆ ಬಂದ ಮಗನನ್ನು ಎದುರು ಹಾಕಿಕೊಳ್ಳಬಾರದು ಅನ್ನೋದು ಎಲ್ಲಕ್ಕಿಂತ ಹೆಚ್ಚಿನ ವಿವೇಕ ಅಲ್ವೇ? ಶ್ರುತಿ ಅವನು ಮೆಚ್ಚಿಕೊಂಡಿರುವ ಹುಡುಗಿ, ಆದರೆ ಅವಳನ್ನೇ ಮದುವೆ ಆಗ್ತೀನಿ ಅಂತಿದ್ದಾನೆ ಎಂದು ಅನುನಯವಾಗಿ ಹೇಳಿದ್ರು. ಅವನೊಬ್ಬ ದೊಡ್ಡ ಮನುಷ್ಯ, ಹೇಳ್ಬಿಟ್ಟ, ನೀನು ಒಪ್ಕೊಂಡ್ಬಿಟ್ಟೆಯಾ? ಅವಳು ಯಾರ ಪೈಕಿ, ಯಾವ ಕುಲ ಗೋತ್ರ ಜಾತಕ ತರಿಸಿ ನೋಡುವುದು ಏನು ಬೇಡ್ವೆ? ಜಾತಕ ಹೊಂದಾಣಿಕೆ ಆಗದೆ ನಾನು ಈ ಮದುವೆಗೆ ಖಂಡಿತ ಒಪ್ಪುವುದಿಲ್ಲ. ಮೂರ್ತಿಗಳು ಮುಖ್ಯವಾದ ವಿಷಯಕ್ಕೆ ಒತ್ತು ಕೊಡುತ್ತಾ ಹೇಳಿದ್ರು. ಈ ಒಂದು ಘಟ್ಟ ತಪ್ಪಿ ಹೋಗ್ಲಿ ಎಂದು ರೇವತಿ ಬಹಳ ಬಯಸಿದ್ದರು. ಮೂರ್ತಿಗಳನ್ನು ಬಿಟ್ಟರೆ ಆ ಮನೆಯಲ್ಲಿ ಬೇರೆ ಯಾರಿಗೂ ಜಾತಕ ವಾಸ್ತುಗಳ ವಿಷಯದಲ್ಲಿ ಅಂತಹ ನಂಬಿಕೆ ಇರಲಿಲ್ಲ. ಆದರೆ ಮೂರ್ತಿಗಳ ತೃಪ್ತಿಗಾಗಿ ಜಾತಕ ತೋರ್ಸೋಣ ಅಂದುಕೊಂಡ್ರೆ ಅಕಸ್ಮಾತ್ ಜೋಯಿಸರು ಜಾತಕ ಹೊಂದಾಣಿಕೆ ಆಗಲಿಲ್ಲ ಎಂದು ಹೇಳಿಬಿಟ್ರೆ ಇನ್ನು ಈ ಮದುವೆ ಆದಂತೆಯೇ. ಹುಡುಗಿಯ ಮನೆತನ ಎಂಥದ್ದು, ಆರ್ಥಿಕ ಸ್ಥಿತಿ ಹೇಗಿದೆ, ಕುಲ ಗೌರವ, ವಿದ್ಯೆ, ಉದ್ಯೋಗ, ಆರೋಗ್ಯ, ನಡವಳಿಕೆ ಎಲ್ಲವೂ ಸರಿ ಎನಿಸಿದ್ರೂ ಜಾತಕ ಅನುಕೂಲದ ಬಗ್ಗೆ ಅವರು ಖಂಡಿತವಾಗಿ ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ. ಅದರಲ್ಲಿ ಅವರಿಗೆ ಅಷ್ಟು ವಿಶ್ವಾಸವಿತ್ತು. ನಾವು ಆ ಹುಡುಗಿಯ ಮನೆಯವರನ್ನು ಇದುವರೆಗೂ ನೋಡಿಲ್ಲ. ಹಾಗಿರುವಾಗ ಅವರು ಎಂಥವರೆಂದು ಈಗಲೇ ಹೇಗೆ ಹೇಳುವುದು? ನಮ್ಮ ಶಶಾಂಕ್ ಈ ಹುಡುಗಿಯನ್ನು 4 ವರ್ಷದಿಂದ ಚೆನ್ನಾಗಿ ಬಲ್ಲ. ಹಾಗಿರುವಾಗ ಆ ಹುಡುಗಿಯಲ್ಲಿ ಅಂತಹ ಏನೋ ಒಂದು ವಿಶೇಷ ಗುಣ ಇರಲೇಬೇಕಲ್ವೇ? ಒಂದ್ಸಲ ಈ ಹುಡುಗಿಯ ಮನೆಗೆ ಹೋಗಿ ನೋಡ್ಕೊಂಡು ಬರೋಣ. ನನಗೆ ಯಾರನ್ನು ನೋಡಿ ಏನೂ ಆಗಬೇಕಾಗಿಲ್ಲ.
ನಮ್ಮ ಜನ ಅಲ್ಲ, ನಮ್ಮವರಲ್ಲ ಅಂದ ಮೇಲೆ ಇದೆಲ್ಲ ಯಾಕೆ ಬೇಕು? ನಮ್ಮ ಪಂಗಡದಲ್ಲಿ ಹುಡುಗಿಯರೇ ಇಲ್ಲ ಅಂತ ಆಗಿ ಹೋಯ್ತೆ, ಅವರು ಸಿಟ್ಟಾಗಿ ಹೇಳಿದ್ರು. ಈಗ ಹುಡುಗುತನದ ಬಿಸಿ ರಕ್ತ. ಕೆಲವು ವರ್ಷಗಳ ನಂತರ ತಾನು ಮಾಡಿದ್ದು ತಪ್ಪು ಅಂತ ಅವನು ಪಶ್ಚಾತ್ತಾಪ ಪಡುವಂತಾದರೆ ಕಾಲ ಮಿಂಚು ಹೋಗಿರ್ತದೆ. ಆದರೆ ನಾವು ಹುಡುಗಿ ಹಾಗೂ ಅವಳ ಮನೆಯವರನ್ನು ಹೋಗಿ ನೋಡದೆ ಅವರು ಸರಿಯಿಲ್ಲ ಅಂತ ಹೇಳುವುದಾದ್ರೂ ಹೇಗೆ? ಇಂದಿನ ಮಕ್ಕಳು ಇಂತಹ ಉಪದೇಶದ ಮಾತು ಕೇಳುವವರಲ್ಲ. ತಮ್ಮ ಮಾತು ಸರಿ ಅನ್ನಲು ಅವರ ಬಳಿ 100 ಕಾರಣವಿದೆ. ಆದರೆ ಈ ಮದುವೆ ಬೇಡ ಅನ್ನಲು ಜಾತಕ ಬಿಟ್ಟರೆ ನಮ್ಮ ಬಳಿ ಏನೂ ಇಲ್ಲ. ಆದ್ರಿಂದ ಮೊದಲು ನಾವು ಒಮ್ಮೆ ಅವರ ಮನೆಗೆ ಹೋಗಿ ಬಂದ ಶಾಸ್ತ್ರ ಮಾಡಿಬಿಡೋಣ. ಮೂರ್ತಿಗಳು ಒಮ್ಮೆ ಶ್ರುತಿಯನ್ನು ಭೇಟಿಯಾದರೆ ಅವರ ಅಭಿಪ್ರಾಯ ಬದಲಾಗಬಹುದು ಎಂದು ರೇವತಿ ತರ್ಕಿಸಿದರು. ನಾನು ಯಾರನ್ನು ಭೇಟಿಯಾಗಿ ಏನೂ ಆಗಬೇಕಾಗಿಲ್ಲ. ಅವರಿಗೆ ಸಿಟ್ಟು ಹೆಚ್ಚಾಗಿತ್ತು. ಏನಂದ್ರೆ ಯಾಕಿಷ್ಟು ಹಠ ಮಾಡ್ತಾ ಇದ್ದೀರಿ? ಕೈಗೆ ಬಂದ ಮಗ ಒಳ್ಳೆಯ ಹುದ್ದೆಯಲ್ಲಿ ಚೆನ್ನಾಗಿ ಸಂಪಾದಿಸ್ತಾ ಇದ್ದಾನೆ. ನಾವು ಬೇಡ ಎಂದ ಮಾತ್ರಕ್ಕೆ ಈ ಮದುವೆ ಬೇಡ ಎಂದು ಅವನು ಸುಮ್ಮನಿದ್ದು ಬಿಡುತ್ತಾನೆಯೇ? ಅವನು ತಾನಾಗಿಯೇ ಮುಂದೆ ಹೋಗಿ ರಿಜಿಸ್ಟರ್ಡ್ ಮದುವೆ ಆದರೆ ಆಗ ಏನ್ ಮಾಡ್ತೀರಿ? ಅವನು ಮರ್ಯಾದೆಗಾಗಿ ನಮ್ಮ ಒಪ್ಪಿಗೆ ಕೇಳ್ತಾ ಇದ್ದಾನೆ. ನೀವು ನಿಮ್ಮ ದೊಡ್ಡಸ್ತಿಕೆ ಉಳಿಸಿಕೊಳ್ಳಲು ಒಪ್ಪಿಗೆ ಕೊಟ್ಟುಬಿಡಿ. ರೇವತಿ ತಮ್ಮ ಕೊನೆಯ ಅಸ್ತ್ರ ಬಳಸಿದರು. ಇಬ್ಬರು ವಯಸ್ಸಿಗೆ ಬಂದಿದ್ದಾರೆ. ಜೊತೆಗೆ ಹುಡುಗಿ ಮನೆಯವರು ಮದುವೆಗೆ ರಾಜಿಯಾಗಿದ್ದಾರೆ. ಹೀಗಾಗಿ ನಾವು ಒಪ್ಲಿ ಬಿಡ್ಲಿ, ಅವರು ಅದ್ದೂರಿಯಾಗಿ ಮದುವೆ ಆಗಿಯೇ ಬಿಡ್ತಾರೆ. ಆಗ ನಾವು ಎಲ್ಲರ ದೃಷ್ಟಿಯಲ್ಲಿ ಅಗ್ಗವಾಗುತ್ತೇವೆ. ರೇವತಿಯ ಮಾತುಗಳನ್ನು ಸುಲಭವಾಗಿ ತಳ್ಳಿ ಹಾಕುವಂತಿರಲಿಲ್ಲ. ಮೂರ್ತಿಗಳು ಸ್ವಲ್ಪ ಮೆತ್ತಗಾಗುತ್ತಾ, ಸರಿ, ಬೇರೆ ವಿಷಯಗಳನ್ನು ನಾವು ಬಿಟ್ಟುಕೊಟ್ಟರೂ ಜಾತಕವಂತನ್ನು ಖಂಡಿತ ಬಿಟ್ಕೊಡಲಾಗದು. ಇದನ್ನು ನಿನ್ನ ಮಗನಿಗೆ ಸರಿಯಾಗಿ ಮನದಟ್ಟು ಮಾಡಿಸುವ ಜಾತಕ ಹೊಂದಿದ್ರೆ ಮದುವೆ, ಇಲ್ಲದಿದ್ದರೆ ಖಂಡಿತ ಇಲ್ಲ. ಸರಿ, ಅವನಿಗೂ ಹೇಳ್ತೀನಿ. ಈ ಕಾಲದ ಹುಡುಗರು ಇಂತಹ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳುವುದಿಲ್ಲ. ಒಟ್ನಲ್ಲಿ ಇಬ್ಬರು ಹಠ ಬಿಡಬೇಡಿ. ಮಧ್ಯೆ ನಾನು ಹಣ್ಣಾಗಿ ಹೋಗ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ ರೇವತಿ. ಅವನು ಈ ಮಾತನ್ನು ಒಪ್ಪಲೇಬೇಕು. ಜಾತಕ ಹೊಂದದೆ ಅದೆಂಥ ಮದುವೆ? ಇದರಲ್ಲಿ ಹಲವು ವಿಷಯಗಳು ಅಡಗಿವೆ. ಅಕಸ್ಮಾತ್ ಹುಡುಗಿಗೆ ಅಂಗಾರಕ ದೋಷ ಇದ್ರೆ, ಅಥವಾ ಅತ್ತೆ ಮನೆಗೆ ಆಗಿ ಬರದಂತಹ ಆಶ್ಲೇಷ ನಕ್ಷತ್ರವಾದ್ರೆ, ಹಿಂದೆ ಮುಂದೆ ನೋಡದೆ ಇಂಥದ್ದನ್ನೆಲ್ಲ ನಿರ್ಧರಿಸಲು ಹೋಗಬಾರ್ದು. ಮೂರ್ತಿಗಳ ಮನದಲ್ಲಿ ಜಾತಕದ ಕುರಿತು ವಿಶ್ವಾಸ ಅಚಲವಾಗಿತ್ತು. ಅಂತೂ ಶಶಾಂಕ್ ಮುಂಬೈ ಪ್ರವಾಸ ಮುಗಿಸಿ ಮೈಸೂರಿನ ಮನೆಗೆ ಮರಳಿದ. ಅವನನ್ನು ಕೂರಿಸಿಕೊಂಡು ರೇವತಿ ಪತಿ ಹೇಳಿದ ಮಾತುಗಳನ್ನೇ ತಿಳಿಸಿದ್ರು. ತಂದೆಯ ತರಹವೇ ಅವನಿಗೂ ತಕ್ಷಣವೇ ಕೋಪ ನೆತ್ತಿಗೇರಿತು. ಎಷ್ಟೇ ಆಗ್ಲಿ ತಂದೆಗೆ ತಕ್ಕ ಮಗನಲ್ಲವೇ? ಜಾತಕ ಗೀತಕ ಇದೆಲ್ಲ ನನಗೆ ಗೊತ್ತಿಲ್ಲಮ್ಮ. ನನಗೆ ಅದರ ಗೊಡವೆ ಬೇಕಾಗಿಯೂ ಇಲ್ಲ. ಅಂದ್ರೆ ಇವರು ಹೇಳುವುದು ಹುಡುಗಿಯ ಇತರ ಒಳ್ಳೆಯ ಗುಣಗಳಿಗೆ ಕಡೆ ಕೀಮತ್ತು ಇಲ್ವೇ? ಯಾರೋ ಜೋಯಿಸರ ಬಳಿ ಹೋಗಿ ಯಾವುದೋ 2 ಕಾಗದ ಪತ್ರ ತೋರಿಸಿ ಅದು ಹೊಂದುವುದಿಲ್ಲ ಅಂತ ಅವರು ಹೇಳಿದ ತಕ್ಷಣ ಅದಕ್ಕೆ ಸಂಬಂಧಿಸಿದ ಜೀವಂತ ವ್ಯಕ್ತಿಗಳ ಯಾವ ಭಾವನೆಗಳಿಗೂ ಬೆಲೆ ಕೊಡದೆ ಅವರನ್ನು ಶಾಶ್ವತ ಅಗಲಿಸಿ ಬಿಡುವುದೇ? ಅದು ಅಷ್ಟೇ ವಿಷಯ ಅಲ್ಲಪ್ಪ. ಕೇವಲ ಜಾತಕ ಹೊಂದಾಣಿಕೆ ಆದ ಮಾತ್ರಕ್ಕೆ ಮದುವೆ ಆಗಿ ಹೋಯಿತು ಅಂತಲ್ಲ. ಬೇರೆ ಇತರ ವಿಷಯಗಳ ಬಗ್ಗೆ ಜಾತಕವನ್ನು ಹೊಂದಿಸಿ ನೋಡಬೇಕಾಗುತ್ತದೆ. ರೇವತಿ ಪತಿಯನ್ನು ಬಿಟ್ಟುಕೊಡಲಾಗದೆ ಹೇಳಿದರು. ನನಗೆ ಅದೆಲ್ಲ ಗೊತ್ತಿಲ್ಲ, ಬೇಕಾಗಿಯೂ ಇಲ್ಲಮ್ಮ. ಒಂದಂತೂ ಚೆನ್ನಾಗಿ ನೆನ್ಪಿಟ್ಕೊ, ನಾನು ಮದುವೆ ಅಂತ ಆಗುವುದಾದ್ರೆ ಅದು ಶ್ರುತಿ ಜೊತೆ ಮಾತ್ರ, ಬೇರೆ ಇನ್ನಾರ ಜೊತೆಯೂ ಅಲ್ಲ. ನೋಡಪ್ಪ, ಮಾತಿಗೆ ಮಾತು ಜೋಡಿಸಿ ಖಂಡಿಸುತ್ತಾ ಮುಖ ತಿರುಗಿಸಿಕೊಳ್ಳುವುದು ಯಾವುದೇ ಸಮಸ್ಯೆಗೆ ಉತ್ತರವಲ್ಲ. ನೀನು ಈ ರೀತಿ ನನ್ನ ಎಲ್ಲ ಮಾತುಗಳನ್ನು ತೆಗೆದುಹಾಕಿದರೆ ಹೇಗೆ? ಇದಕ್ಕೊಂದು ಪರಿಹಾರವಂತೂ ಬೇಕೇ ಬೇಕಲ್ಲ. ನೀನು ಉತ್ತರ ಧ್ರುವ, ಅವರು ದಕ್ಷಿಣ ಧ್ರುವ ಅಂತ ಕುಳಿತರೆ ಇದಕ್ಕೆ ಸುಖಾಂತ್ಯ ಹೇಗೆ ಸಾಧ್ಯ? ಬೇಕೋ ಬೇಡವೋ ನಾನು ಅವರ ಪಕ್ಷ ಬಿಟ್ಟುಕೊಟ್ಟು ನಿನಗೆ ಸಪೋರ್ಟ್ ಮಾಡಲಾರೆ. ಹೀಗೆ ಯೋಚಿಸಿ ರೇವತಿ ಕೊನೆಗೊಂದು ನಿರ್ಧಾರಕ್ಕೆ ಬಂದರು. ಏನಾದರೂ ಮಾಡಿ ಮೂರ್ತಿಗಳ ಮುಂದೆ ಶ್ರುತಿಯನ್ನು ತಂದು ನಿಲ್ಲಿಸಿದ್ರೆ ಈ ಸಮಸ್ಯೆಗೊಂದು ಪರಿಹಾರ ದೊರಕಬಹುದು ಎನಿಸಿತು. ಶ್ರುತಿಯ ವ್ಯಕ್ತಿತ್ವವೇ ಹಾಗಿತ್ತು. ಅವಳ ಹೊರರೂಪ ಹಾಗೂ ಅಂತರಂಗದ ಸ್ವಭಾವ ಎದುರಿಗಿರುವವರನ್ನು ಖಂಡಿತ ಪ್ರಭಾವಗೊಳಿಸದೆ ಇರುತ್ತಿರಲಿಲ್ಲ. ಆ ನಂಬಿಕೆ ರೇವತಿಯವರಿಗಿತ್ತು. ಮೂರ್ತಿಗಳು ಸಹ ಇದರಿಂದ ಮನಸ್ಸು ಬದಲಾಯಿಸಬಹುದು ಎನಿಸಿತು. ಅದಾದ ನಂತರದ ವಿಚಾರಗಳನ್ನು ಆಮೇಲೆ ಯೋಚಿಸಿದ್ರಾಯ್ತು ಎಂದುಕೊಂಡರು. ಆದರೆ ಶ್ರುತಿಯನ್ನು ಈ ಮನೆಗೆ ಕರೆಸುವುದು ಹೇಗೆ? ಅದೇ ಹುಡುಗಿ ಎಂದು ಹೇಳಿದ ತಕ್ಷಣ ಮೂರ್ತಿಗಳು ತಟ್ಟನೆ ಮುಖ ತಿರುಗಿಸಿಕೊಂಡ್ರೆ ಕೆಲಸ ಕೆಡುತ್ತದೆ. ಈ ವಿಷಯವಾಗಿ ಬೇರೇನಾದ್ರೂ ಉಪಾಯ ಮಾಡುವುದೇ ಸರಿ ಎನಿಸಿತು. ಮಗ ಪ್ರೀತಿಸ್ತಾ ಇದ್ದ ಹುಡುಗಿ ಶ್ರುತಿಯನ್ನು ಮೂರ್ತಿಯವರು ಒಪ್ಪಲು ರೇವತಿಯವರು ಒಂದು ಉಪಾಯ ಮಾಡ್ತಾರೆ. ಆ ವಿಷಯವಾಗಿ ಮಗನ ಜೊತೆ ಚರ್ಚಿಸಿದ ರೇವತಿ, ಶಶಾಂಕ್, ಏನಾದರೂ ಮಾಡಿ ಶ್ರುತಿಯನ್ನು 1 ವಾರದ ಮಟ್ಟಿಗೆ ನಮ್ಮ ಮನೆಯಲ್ಲಿರುವಂತೆ ಮಾಡಲು ಸಾಧ್ಯವೇ ಎಂದು ಕೇಳಿದರು. ಅದು ಹೇಗಾಗುತ್ತಮ್ಮ?
ಮದುವೆಯಾಗದ ಹುಡುಗಿಯನ್ನು ಅಪರಿಚಿತರ ಮನೆಗೆ ಕಳುಹಿಸಲು ಅವಳ ತಂದೆ ತಾಯಿ ಹೇಗೆ ಒಪ್ತಾರೆ? ಯಾವ ಕಾರಣ ಕೊಟ್ಟು ಅವಳನ್ನು ಇಲ್ಲಿ ಇರಿಸಿಕೊಳ್ಳೋಣ? ನಿನ್ನ ಬಗ್ಗೆ ಅವಳ ತಾಯಿ ತಂದೆಗೆ ಎಲ್ಲ ಗೊತ್ತಿದೆ ತಾನೆ. ಹಾಗಿರುವಾಗ ಶ್ರುತಿ ಮತ್ತು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿನ ವಾಸ್ತವ ಸಂಗತಿ ತಿಳಿಸು. ಶ್ರುತಿ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇರೋದ್ರಿಂದ ಖಂಡಿತ ನಿನ್ನ ಮಾತನ್ನು ತಳ್ಳಿ ಹಾಕುವುದಿಲ್ಲ. ಅಪ್ಪಾಜಿಯ ಅನುಮತಿ ಪಡೆದೇ ಈ ಮದುವೆಗೆ ಸಿದ್ಧನಾಗುತ್ತೇನೆ ಎಂದು ಅವಳನ್ನು ಒಪ್ಪಿಸು. ಅಪ್ಪಾಜಿಯವರನ್ನು ಒಪ್ಪಿಸುವುದೇ ಈಗ ನಮ್ಮ ಗುರಿ ಎಂದು ಹೇಳು. ಇದರಿಂದ ಈ ಸಂಬಂಧಕ್ಕೆ ಅವಳು ಎಷ್ಟು ಮಹತ್ವ ಕೊಡುತ್ತಾಳೆ ಎಂಬುದು ತಿಳಿಯುತ್ತದೆ ಎಂದರು. ಆಗ್ಲಮ್ಮ, ನಾನು ಅವಳನ್ನು ಒಪ್ಪಿಸ್ತೇನೆ. ಈ ವಿಷಯವಾಗಿ ಅವಳು ಒಪ್ಪಿದ್ಲು ಅಂತಲೇ ಇಟ್ಕೋ. ಅಪ್ಪಾಜಿ ಮುಂದೆ ಅವಳನ್ನು ಹೇಗೆ ಪರಿಚಯಿಸ್ತೀಯಾ? ಅದನ್ನೆಲ್ಲ ನೀನು ನನ್ನ ಮೇಲೆ ಬಿಟ್ಟು ಬಿಡು. ಇದರಲ್ಲಿ ಇನ್ನೂ ಒಂದು ವಿಷಯ ಏನಂದ್ರೆ, ಶ್ರುತಿ ಇಲ್ಲಿ ಇರುವಾಗ ನೀನು ಆಫೀಸ್ ಕೆಲಸವಾಗಿ ಮುಂಬೈ, ದೆಹಲಿ ಅಂತ ಹೊರಟ್ಬಿಡು. ಆ ಸಂದರ್ಭ ನೋಡಿಕೊಂಡು ಅವಳನ್ನು ಇಲ್ಲಿಗೆ ಕರೆಸು. ಆಗ ವಯಸ್ಸಿಗೆ ಬಂದ ಹುಡುಗನ ಎದುರಿಗೆ ಮಗಳು ಓಡಾಡ್ತಾ ಇದ್ದಾಳೆ ಎನ್ನುವ ಕೊರಗು ಅವಳ ಮನೆಯವರಿಗೂ ಇರುವುದಿಲ್ಲ. ನಿಮ್ಮಿಬ್ಬರ ಮಾತನ್ನು ಅಕಸ್ಮಾತ್ ಅಪ್ಪಾಜಿ ಕೇಳಿಸ್ಕೊಂಡ್ಬಿಟ್ರೆ ನಮ್ಮ ಉಪಾಯ ಹಾಳಾದಂತೆಯೇ. ಸರಿ ಎಂದು ಒಪ್ಪಿದ ಶಶಾಂಕ್ ಶ್ರುತಿ ಹಾಗೂ ಅವರ ಮನೆಯವರಿಗೆ ವಿಷಯ ತಿಳಿಸಿ ಅವರನ್ನು ಒಪ್ಪಿಸಿದ. ಅಯ್ಯೋ, ಮಗಳು ಬೇರೆಯವರ ಮನೆಯಲ್ಲಿ ಇರಬೇಕಾಗುತ್ತದಲ್ಲ ಎಂದು ಶ್ರುತಿಯ ತಾಯಿ ಶಾರದಾ ಹಿಂಜರಿದರು. ಆಗ ಶಶಾಂಕ್ ತಾನು ದೆಹಲಿಗೆ ಹೊರಟಿರುವ ವಿಚಾರ ತಿಳಿಸಿದ. ಜೊತೆಗೆ ಶ್ರುತಿ ರೇವತಿಯವರು ಇರುವಾಗ ಏನು ಯೋಚಿಸಬೇಕಾಗಿಲ್ಲ ಎಂದು ಆಶ್ವಾಸನೆ ನೀಡಿದಾಗ ಅವಳ ತಾಯಿ ತಂದೆ ಅಂತೂ ಒಪ್ಪಿದರು. ಅಂದುಕೊಂಡಂತೆಯೇ ಶಶಾಂಕ್ ಹೊರಟ ಮೇಲೆ ಶ್ರುತಿ ಇಲ್ಲಿಗೆ ಬರುವುದು ಎಂದು ಅದಕ್ಕೆ ಬೇಕಾದ ಸಿದ್ಧತೆ ನಡೆಸಿದ್ಲು. ಅದೇ ಸಮಯದಲ್ಲಿ ರೇವತಿ ಮೂರ್ತಿಗಳಿಗೆ ಈ ವಿಚಾರವಾಗಿ ಪೀಠಿಕೆ ಹಾಕ್ತಾ ಇದ್ರು. ಏನಂದ್ರೆ, ಸಾಗರದ ನನ್ನ ಕ್ಲಾಸ್ಮೇಟ್ ಮಂಗಳ ಗೊತ್ತಲ್ಲ ನಿಮಗೆ? ಹ್ಞೂ, ನಮ್ಮ ಮದುವೆಯಲ್ಲಿ ಅವರದ್ದೇ ಭಾರಿ ಓಡಾಟ. ಏನಾಯ್ತವರಿಗೆ? ಅಯ್ಯೋ ರಾಮ, ಅವಳಿಗೇನೂ ಆಗಲಿಲ್ಲ ಸದ್ಯ. ಮೊನ್ನೆ ಅವಳು ಫೋನ್ ಮಾಡಿದ್ಲು. ನಿಮ್ಮನ್ನು ಕೇಳದೆ ಅವಳಿಗೊಂದು ಮಾತು ಕೊಟ್ಟು ಬಿಟ್ಟಿದ್ದೀನಿ. ಮತ್ತೆ ಕೋಪ ಮಾಡ್ಕೋಬಾರ್ದು ನೀವು. ವಿಷಯ ಹೇಳು ಮಾರೈತಿ. ಅದು ಅವಳ ಮಗಳು ಸ್ಮಿತಾ ಬ್ಯಾಂಕಿಂಗ್ ಪರೀಕ್ಷೆ ಪಾಸ್ ಮಾಡಿ ಬೆಂಗಳೂರಿನಲ್ಲಿ ಸೀನಿಯರ್ ಆಫೀಸರ್ ಟ್ರೈನಿಂಗ್ ಮುಗಿಸಿ ಪೋಸ್ಟಿಂಗ್ ಆಗಿ ಮೈಸೂರಿಗೆ ಬರ್ತಿದ್ದಾಳಂತೆ. ಅವಳಿಗಿಲ್ಲಿ ಹಾಸ್ಟೆಲ್ನಲ್ಲಿ ಜಾಗ ಸಿಗುವವರೆಗೂ 1 ವಾರದ ಮಟ್ಟಿಗೆ ನಮ್ಮ ಮನೆಯಲ್ಲಿ ಉಳಿದುಕೊಳ್ತಾಳಂತೆ. ನಾನು ಸರಿ ಅಂದ್ಬಿಟ್ಟೆ. ಪರವಾಗಿಲ್ಲ ತಾನೆ. ಅದು ಅಲ್ಲದೆ ಶಶಾಂಕ್ ದೆಹಲಿಗೆ ಹೊರಡ್ತಾನೆ ಅಂತಾನೂ ಗೊತ್ತಿತ್ತಲ್ಲ. ವಯಸ್ಸಿಗೆ ಬಂದ ಹುಡುಗನ ಮುಂದೆ ಓಡಾಡುವ ಪ್ರಮೇಯ ತಪ್ಪಿತು ಅಂತ ಒಪ್ಕೊಂಡೆ. ಓಕೆನಾ? ಸರಿ, ಯಾವಾಗ ಬರ್ತಾಳಂತೆ? ಬಹುಶಃ ನಾಳೆ ಬರ್ಬೋದು ಅನಿಸುತ್ತೆ. ಅವರು ತಕರಾರಿಲ್ಲದೆ ಒಪ್ಪಿದಾಗ ತಮ್ಮ ಯೋಜನೆ ಅರ್ಧ ಭಾಗ ಯಶಸ್ವಿಯಾದಂತೆ ಎಂದುಕೊಂಡರು ರೇವತಿ. ಶಶಾಂಕ್ಗೆ ವಿಷಯ ತಿಳಿಸಿದಾಗ ಅವನಿಗೂ ಖುಷಿಯಾಯಿತು. ಮಾರನೇ ದಿನ ಶ್ರುತಿ ಯಾವಾಗ ಬಂದಿಳಿಯೋಳು ಎಂದು ಉತ್ಸಾಹದಿಂದ ಕಾಯತೊಡಗಿದ್ರು. ಅವಳು ಆಫೀಸ್ನಿಂದ ನೇರವಾಗಿ ಇವರ ಮನೆಗೆ ಬಂದಿಳಿದಳು. ಕಾಲಿಂಗ್ ಬೆಲ್ ಅದುಮಿದಾಗ ಬೇಕೆಂದೇ ರೇವತಿ ಬಂದು ಬಾಗಿಲು ತೆರೆಯಲು ತಡ ಮಾಡಿದ್ರು. ಆಗ ಕೃಷ್ಣಮೂರ್ತಿ ತಾವೇ ಬಂದು ಬಾಗಿಲು ತೆರೆದರು. ಎದುರಿಗೆ ಸೂಟ್ಕೇಸ್ ಹಿಡಿದು ನಿಂತಿದ್ದ ಮೋಹಕ ಸೌಂದರ್ಯ ಯುವತಿಯನ್ನು ನೋಡಿ ಬೆರಗಾದರು. 2 ನಿಮಿಷ ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡುವಂತಾಯಿತು. ಅವರ ಮುಖದಲ್ಲಿ ಆ ಮನೆಗೆ ಅಂತಹ ಸುಂದರ ಹುಡುಗಿ ಸೊಸೆಯಾಗಿ ಬರಲಿ ಎಂಬ ಭಾವವಿತ್ತು. ಯಾರಮ್ಮ, ಯಾರು ಬೇಕಿತ್ತು? ಅಂಕಲ್, ನಾನು ಸ್ಮಿತಾ ಎನ್ನುತ್ತಾ ಬಾಗಿ ಅವರ ಕಾಲಿಗೆ ಎರಗಿದ್ಲು. ಬಾಮ, ಒಳಗ್ ಬಾ ಎನ್ನುತ್ತಾ ಅವಳು ಒಳಗೆ ಬರಲು ದಾರಿ ಮಾಡಿಕೊಟ್ರು. ಒಳಗೆ ಬಂದ ಶ್ರುತಿ ರೇವತಿಯವರನ್ನು ಕಂಡು ಹಾರ್ದಿಕವಾಗಿ ಅವರನ್ನು ಅಪ್ಕೊಂಡ್ಲು. ಆಕೆ ತುಂಬು ಪ್ರೀತಿಯಿಂದ ಅವಳನ್ನು ಸಂತೈಸಿದ್ರು. ಇವರ ಸ್ನೇಹದ ಸಲುಗೆ ಬಲು ಹಳೆಯದಿರಬೇಕು ಎಂದು ಮೂರ್ತಿ ತಮ್ಮ ಪೇಪರ್ ಹುಡುಕಿಕೊಂಡು ಹೊರಟ್ರು. ರೇವತಿ ಶ್ರುತಿಯನ್ನು ಕರೆದೊಯ್ದು ಮಗಳು ಸುಧಾಳಿಗೆ ಪರಿಚಯಿಸಿದ್ರು. ಶ್ರುತಿಯೇ ಸ್ಮಿತಾ ಆಗಿ ಬಂದಿರುವ ವಿಚಾರ ಸುಧಾಳಿಗೂ ತಿಳಿದಿರಲಿಲ್ಲ. ಹೀಗಾಗಿ ಸಹಜವಾಗಿ ಹೊಸ ಗೆಳತಿ ದೊರಕಿದಳೆಂಬ ಖುಷಿಯಲ್ಲಿ ಅವಳು ತಲ್ಲೀನಲಾಗಿದ್ಲು. ಅವಳ ಕೋಣೆಯಲ್ಲಿಯೇ ಅತಿಥಿಗಳಿಗಾಗಿ ಇರಿಸಿದ್ದ ಇನ್ನೊಂದು ಸಿಂಗಲ್ ಕಾಟನ್ನು ಶ್ರುತಿಗಾಗಿ ಹಾಕಿಕೊಡಲಾಯಿತು. ಶ್ರುತಿ ಸುಧಾರಲ್ಲಿ ಸಹಜವಾಗಿ ಗೆಳೆತನ ಕುದುರಿತು. ಸುಧಾಳ ಕೋಣೆಯಲ್ಲಿ ತನ್ನ ಸೂಟ್ಕೇಸ್ ಮತ್ತಿತರ ವಸ್ತುಗಳನ್ನು ಇರಿಸಿಕೊಂಡ ಶ್ರುತಿ ಮುಖ ತೊಳೆಯಲು ಅಟ್ಯಾಚ್ಡ್ ಬಾತ್ರೂಮ್ಗೆ ಹೋದಳು. ರಾಯರಿಗೆ ಹಾಲ್ನಲ್ಲಿ ಕಾಫಿ ಕೊಟ್ಟ ರೇವತಿ ಹುಡುಗಿಯರಿಬ್ಬರಿಗೂ ಕೋಡುಬಳೆ ಕಾಫಿ ಕೊಟ್ಟು ತಾವು ಅಲ್ಲೇ ಸವಿಯತೊಡಗಿದರು. ನಂತರ ಎಲ್ಲರೂ ಸ್ವಲ್ಪ ಹೊತ್ತು ಟಿವಿ ನೋಡಿದ ಮೇಲೆ ರಾತ್ರಿ ಅಡುಗೆಗಾಗಿ ರೇವತಿ ಚಪಾತಿಗೆ ಹಿಟ್ಟು ಕಲಿಸಿ ಬೀಟ್ರೂಟ್ ಪಲ್ಯಕ್ಕೆ ಸಿದ್ಧಪಡಿಸತೊಡಗಿದ್ರು. ಶ್ರುತಿ ತಾನಾಗಿ ಅವರನ್ನು ಮಾತನಾಡಿಸಿಕೊಂಡು ಬಂದು ಬಲವಂತವಾಗಿ ಅವರ ಕೈಯಿಂದ ಬೀಟ್ರೂಟ್ ಪಡೆದು ಸಿಪ್ಪೆ ಹೆರೆದು ತುರಿಯತೊಡಗಿದ್ಲು. ಇವರು ಪಲ್ಯ ಮುಗಿಸಿದ ನಂತರ ಚಪಾತಿಗೆ ಹಿಟ್ಟು ಲಟ್ಟಿಸತೊಡಗಿದ್ಲು. ಮಾತಿನ ಮಧ್ಯೆ ಅಡುಗೆ ಕೆಲಸ ಮುಗಿದಿದ್ದೇ ತಿಳಿಯಲಿಲ್ಲ. ಅವಳ ಸ್ನೇಹಪರ ಸಹಕಾರ ಮನೋಭಾವ ರೇವತಿಗೆ ಬಹಳ ಇಷ್ಟವಾಯಿತು.
ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಾಗ ರೇವತಿ ಅವಳೇ ತಯಾರಿಸಿದ ಸಲಾಡ್ ನೀಡಿ ಚಪಾತಿ ಪಲ್ಯ ಬಡಿಸಿ ಅವಳ ಸಹಾಯವನ್ನು ಬಾಯಿ ತುಂಬ ಹೊಗಳಿದ್ರು. ಆಂಟಿ, ನೀವು ಫ್ರೆಂಡ್ ಮಗಳು ಅಂತ ಅಭಿಮಾನದಿಂದ ಹೊಗಳ್ತಾ ಇದ್ದೀರಿ, ನಾನೇನು ಅಂತಹ ದೊಡ್ಡ ಸಹಾಯ ಮಾಡಿಲ್ಲ ಎಂದು ವಿನಯವಾಗಿ ನುಡಿದಳು. ಶ್ರುತಿಯ ಪ್ರತಿಯೊಂದು ಚಟುವಟಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಮೂರ್ತಿಯವರಿಗೂ ಹೆಮ್ಮೆ ಎನಿಸಿತು. ರಾತ್ರಿ ಮಲಗುವಾಗ ಸಹ ದಂಪತಿಗಳು ಮನೆಗೆ ಬಂದಿದ್ದ ಅತಿಥಿಯ ಕುರಿತಾಗಿಯೇ ಮಾತನಾಡುತ್ತಿದ್ದರು. ಈ ಹುಡುಗಿ ಸ್ಮಿತಾ ಬಹಳ ಒಳ್ಳೆಯವಳು ಅನ್ಸುತ್ತೆ. ನಿಮ್ಮ ಫ್ರೆಂಡ್ ಅವಳಿಗೆ ಉತ್ತಮ ಸಂಸ್ಕಾರ ನೀಡಿದ್ದಾರೆ. ಒಳ್ಳೆಯ ತಿಳುವಳಿಕೆ, ನಯ, ನಾಜೂಕು, ವಿದ್ಯಾವಂತೆ, ಸೌಂದರ್ಯ ಕೇಳುವುದೇ ಬೇಡ. ಮೂರ್ತಿಗಳ ಹೊಗಳಿಕೆ ನಿಲ್ಲುವಂತೆ ಇರಲಿಲ್ಲ. ರೇವತಿಗೆ ತಾವು ಗೆದ್ದೆ ಎನಿಸಿತು. ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸವಿದ್ದ ಶ್ರುತಿ ಅಂಗಳದಿಂದ ಹೂ ಬಿಡಿಸಿ ತಂದು ನೀಟಾಗಿ ಮಾಲೆ ಕಟ್ಟಿ ರಾಯರ ಪೂಜೆಗೆ ಅಣಿ ಮಾಡಿದಳು. ಸುಧಾ ಮನೆ ಮುಂದೆ ನೀರು ಹಾಕ್ತಾ ಇದ್ದಾಗ ತಾನೇ ಧಾವಿಸಿ ಲಕ್ಷಣವಾಗಿ ರಂಗೋಲಿ ಬಿಡಿಸಿದ್ಲು. ರೇವತಿಯವರಿಗೆ ಬೆಳಗಿನ ತಿಂಡಿ ಅಡುಗೆಗೆ ಸಹಕರಿಸಿ ಸ್ನಾನಕ್ಕೆ ಹೊರಟ್ಲು. ಹುಡುಗಿಯರಿಬ್ಬರು ಟಿಫನ್ ಮುಗಿಸಿ ಲಂಚ್ ಬಾಕ್ಸ್ ಹಿಡಿದು ಹೊರಟ್ರು. ಶ್ರುತಿ ರೇವತಿಯವರಿಗಂತೂ ಅಡುಗೆ ಮನೆಯಲ್ಲಿ ಬಲಗೈ ಬಂಟಳಾಗಿದ್ಲು. ಮೂರ್ತಿಗಳು ತಾವೇ ಮಗಳಿಗೆ ಆ ಹುಡುಗಿಯಿಂದ ತುಂಬಾ ಕಲಿಯುವುದಿದೆ ಎನ್ನುತ್ತಿದ್ದರು. ಒಟ್ಟಾರೆ ಒಬ್ಬ ಆದರ್ಶ ಸೊಸೆಗಿರಬೇಕಾದ ಎಲ್ಲ ಗುಣಗಳು ಅವಳಲ್ಲಿ ಅಡಗಿದ್ದರಿಂದ ರೇವತಿ ಅವಳೇ ಸೊಸೆಯಾಗಬೇಕು, ಬೇರೆ ಯಾರೂ ಬೇಡ ಎಂದು ನಿರ್ಧರಿಸಿದ್ರು. ಶಶಾಂಕ್ ಶ್ರುತಿ ಅಥವಾ ರೇವತಿಯವರಿಗೆ ಫೋನ್ ಮಾಡಿ ಮನೆಯಲ್ಲಿ ನಡೀತಾ ಇದ್ದ ದೈನಂದಿನ ಸಮಾಚಾರದ ಬಗ್ಗೆ ಕೇಳಿ ತಿಳಿತಾ ಇದ್ದ. ಅಪ್ಪಾಜಿ ಅವಳ ವಿಚಾರವಾಗಿ ಹೆಚ್ಚು ಪ್ರಭಾವಿತರಾಗಿದ್ದಾರೆ ಎಂದು ತಿಳಿದು ಎಷ್ಟೋ ಸಂತೃಪ್ತಿಗೊಂಡ. ಶ್ರುತಿ ಬಂದು ವಾರ ಕಳೆದದ್ದು ಯಾರ ಗಮನಕ್ಕೂ ಬರಲಿಲ್ಲ. ಅವಳು ಹಾಸ್ಟೆಲ್ನಲ್ಲಿ ಪ್ರವೇಶ ದೊರಕಿತ್ತೆಂದು ಹೊರಡುತ್ತೇನೆಂದಾಗ ನಿಜಕ್ಕೂ ಇವರಿಗೆಲ್ಲ ನಿರಾಸೆಯಾಯಿತು. ಆಗಾಗ ಬರ್ತಾ ಇರಮ್ಮ ಎಂದು ಹಿರಿಯರಿಬ್ಬರು ಹೃದಯ ತುಂಬಿ ಹಾರೈಸಿದ್ರು. ಸುಧಾಳಿಗಂತೂ ಅವಳನ್ನು ಬೀಳ್ಕೊಡುವಾಗ ಸ್ವಂತ ಅಕ್ಕನನ್ನು ಅಗಲುತ್ತಿರುವಂತೆ ಬೆಕ್ಕಳಿಸಿದ್ಲು. ಹೆಣ್ಮಕ್ಕಳೆಂದರೆ ಹೀಗಿರ್ಬೇಕಪ್ಪ, ಶ್ರುತಿ ಹೊರಟ ನಂತರ ಮೂರ್ತಿಯವರು ಹೇಳಿದ್ರು. ಸುಸಂಸ್ಕೃತ ಮನೆತನದ ಹೆಣ್ಣು ಮಕ್ಕಳೆಂದರೆ ಹೀಗಿರ್ತಾರೆ ನೋಡು, ನಮ್ಮ ಶಶಾಂಕನಿಗಾಗಿ ಇಂತಹ ಹುಡುಗಿಯೇ ಬೇಕು ನೋಡು. ಶ್ರುತಿಯನ್ನು ನೆನೆಯುತ್ತಾ ಸಂಭ್ರಮದಿಂದ ಮೂರ್ತಿಯವರು ಹೇಳಿದ್ರು. ಇಂತಹ ಹುಡುಗಿ ಏಕೆ, ಇವಳೇ ಯಾಕೆ ಆಗ್ಬಾರ್ದು? ರೇವತಿ ಮೆಲ್ಲನೆ ಕೇಳಿದ್ರು. ಅಂದ್ರೆ ಈ ಮದುವೆ ಆಗಬಹುದು ಅಂತೀಯ? ಸ್ಮಿತಾಳ ಸಂಬಂಧವನ್ನು ನಮ್ಮ ಶಶಾಂಕ್ ಒಪ್ಪುತ್ತಾನೆ ಅಂತೀಯ? ಯಾಕೆ ಬೇಡ ಅಂತಾನೆ? ಹೇಗಾದ್ರೂ ಮಾಡಿ ನಮ್ಮ ಶಶಾಂಕ್ ಸ್ಮಿತಾಳನ್ನು ಭೇಟಿಯಾಗುವ ಹಾಗೆ ಮಾಡಿಸ್ಬೇಕು. ಸ್ಮಿತಾ ಎಂತಹ ಒಳ್ಳೆ ಹುಡುಗಿ ಅನ್ನೋದು ನಿಮಗೇ ಗೊತ್ತು. ಹೀಗಿರುವಾಗ ಶಶಾಂಕ್ ಇವಳನ್ನು ನೋಡಿ ತನ್ನ ಹಠ ಮರೆತಾನೋ. ನಮ್ಮ ಪಂಗಡದ ಹುಡುಗಿ ಅಲ್ಲದೆ ಇರಬಹುದು, ಆದರೆ ಅದಕ್ಕಾಗಿ ಮೂರ್ತಿಯವರು ನಿಧಾನವಾಗಿ ಮುಂದುವರೆಸಿದ್ರು. ಬೇಡ ಅನ್ನಲಿಕ್ಕಾಗದು. ನೀನೊಂದು ಕೆಲಸ ಮಾಡು, ನಿನ್ನ ಗೆಳತಿಗೆ ಹೇಳಿ ತಕ್ಷಣ ಅವರ ಮಗಳ ಜಾತಕ ಕಳುಹಿಸುವುದಕ್ಕೆ ಹೇಳು. ಅದು ಹೊಂದ್ಕೊಂಡ್ರೆ ಆಮೇಲೆ ಸ್ಮಿತಾ ಶಶಾಂಕರ ಭೇಟಿಗೆ ಏರ್ಪಡಿಸೋಣ. ಮತ್ತೆ ಅಕಸ್ಮಾತ್ ಜಾತಕ ಹೊಂದದಿದ್ದರೆ ಇಷ್ಟು ಒಳ್ಳೆಯ ಹುಡುಗಿಯನ್ನು ಈ ಒಂದು ಸಣ್ಣ ಕಾರಣಕ್ಕಾಗಿ ಬಿಟ್ಟು ಬಿಡುವುದೇ? ರೇವತಿ ಮೂರ್ತಿಯವರನ್ನೊಮ್ಮೆ ದಿಟ್ಟಿಸುತ್ತಾ ಹೇಳಿದ್ರು. ನಮ್ಮ ಸಂಬಂಧದಲ್ಲೇ ಇತ್ತೀಚೆಗೆ ಮದುವೆಯಾದ ಹೆಣ್ಣು ಮಕ್ಕಳ ಕತೆ ಕೇಳಿ. ಎಲ್ಲ ಕಡೆಯೂ ಇಂಥದ್ದೇ ನೋಡ್ತಾ ಇದ್ದೇವೆ. ಯಾವ ಸೊಸೆಯೂ ನಮ್ಮ ಸ್ಮಿತಾಳಷ್ಟು ಒಳ್ಳೆಯ ಹುಡುಗಿ ಅಲ್ಲ ಬಿಡಿ. ಸ್ಮಿತಾಳಿಗಿರುವ ಸೌಂದರ್ಯ, ಬುದ್ಧಿವಂತಿಕೆ, ಒಳ್ಳೆಯ ಕೆಲಸ, ಹೊಂದ್ಕೊಳ್ಳುವ ಸ್ವಭಾವ, ಮುಖ್ಯ ಸಂಸ್ಕಾರ, ಇದೆಲ್ಲ ಅವರುಗಳಿಗೆ ಎಲ್ಲಿಂದ ಬರಬೇಕು? ಇನ್ನೊಂದು ಮುಖ್ಯ ವಿಷಯ ಏನಂದರೆ, ಇವರೆಲ್ಲರ ಮದುವೆಗಳು ಜಾತಕೋನುಕೂಲದ ನಂತರವೇ ನಡೆದದ್ದು. ಇವರಲ್ಲಿ ಎಷ್ಟೋ ಹುಡುಗಿಯರು ಗಂಡನನ್ನು ಕಿರುಬೆರಳಲ್ಲಿ ಕುಣಿಸಿ ಅತ್ತೆ ಮನೆಯಲ್ಲಿ 3 ತಿಂಗಳು ಸಂಸಾರ ಮಾಡದೆ ಬೇರೆ ಮನೆ ಹೂಡಿದ್ದಾರೆ. ಕೆಲಸಕ್ಕೆ ಹೋಗುವ ಕೆಲವು ಹುಡುಗಿಯರತ್ತು ಅಹಂಕಾರದಿಂದ ಅತ್ತೆ ಮಾವಂದಿರನ್ನು ಕಾಲಕಸಕ್ಕಿಂತ ಕಡಿಮೆ ಮಾಡಿದ್ದಾರೆ. ಸ್ಮಿತಾ ಅಂತಹ ದೊಡ್ಡ ಹುದ್ದೆಯ ಕೆಲಸದಲ್ಲಿದ್ದರೂ ಎಷ್ಟು ಸರಳತೆಯಿಂದ ಎಲ್ಲರೊಂದಿಗೆ ಹೊಂದ್ಕೊಂಡು ಮನೆ ಮಗಳೇ ಆಗಿ ಹೋಗಿದ್ದಳು. ನಾಳೆ ನಮ್ಮ ಸುಧಾ ಇದೇ ತರಹ ಒಳ್ಳೆಯ ಹೆಸರು ತೆಗೆದುಕೊಳ್ಳುತ್ತಾಳೋ ಇಲ್ವೋ ಅನಿಸಿದೆ. ಈಗ ನೀವೇ ಹೇಳಿ, ತಿಳಿದು ಇಂತಹ ಒಳ್ಳೆ ಹುಡುಗಿನ ಬಿಟ್ಟೋರುಂಟೆ? ಮನೆಯಲ್ಲಿ ಇಂತಹ ಚಿನ್ನದಂತ ಬೆಣ್ಣೆ ಇರುವಾಗ ತುಪ್ಪಕ್ಕಾಗಿ ಊರೆಲ್ಲ ಅಲೆಯಬೇಕೆ? ನೀನ್ ಹೇಳ್ತಾ ಇರೋದು ಸರಿಯಾಗಿಯೇ ಇದೆ, ಮೂರ್ತಿ ನಸುನಗುತ್ತಾ ಹೇಳಿದ್ರು. ಸ್ಮಿತಾ ನಿಜಕ್ಕೂ ಅಪರಂಜಿಯಂತಹ ಅಪರೂಪದ ಹುಡುಗಿ. ಕಂಡು ಇಂತಹ ಒಳ್ಳೆ ಹುಡುಗಿಯನ್ನು ಕಳೆದುಕೊಳ್ಳುವುದೇ? ಆದರೆ ಏನ್ ಮಾಡುವುದು? ಜಾತಕ ನೋಡ್ಲಾ ಬೇಡವೋ? ಅದನ್ನೇ ನಾನು ಹೇಳ್ತಾ ಇರುವುದು. ನೀವು ಇನ್ನೂ ಒಂದು ವಿಚಾರ ಗಮನಿಸಬೇಕು. ಎಲ್ಲ ಕೇಸುಗಳ ತರಹ ಇಲ್ಲಿ ಹೊಸದಾಗಿ ನಾವು ಹುಡುಗಿ ನೋಡುತ್ತಿಲ್ಲ. ನಮ್ಮ ಮಗರಾಯ ಬೇರೆ ಕಂಡು ಕಾಣದ ಅದೇ ಹುಡುಗಿಯನ್ನೇ ಮದುವೆಯಾಗ್ತೀನಿ ಅಂತ ಒಂದೇ ಕಾಲಲ್ಲಿ ನಿಂತು ಬಿಟ್ಟಿದ್ದಾನೆ. ಹುಡುಕುತ್ತಿರುವ ಬಳ್ಳಿ ಕಾಲಿಗೆ ತೊಡರಿದಂತೆ ನಮಗೆ ಈ ಸ್ಮಿತಾ ಸಿಕ್ಕಿರುವಾಗ ಮಗನ ಆಯ್ಕೆಯಾದ ಆ ಶ್ರುತಿಗೆ ಯಾಕೆ ಅವಕಾಶ ಬಿಟ್ಟು ಕೊಡಬೇಕು? ಆ ಹುಡುಗಿಯನ್ನಂತೂ ನಾವು ಇದುವರೆಗೂ ನೋಡಿಲ್ಲ.
ಅವಳು ನಮ್ಮ ಸ್ಮಿತಾ ಸಮಾನ ಬರಬಹುದು ಎನ್ನುವ ಯಾವ ಗ್ಯಾರಂಟಿಯೂ ಇಲ್ಲ. ರೇವತಿ ತಮ್ಮ ಕೊನೆಯ ಬಾಣ ಬಿಟ್ಟರು. ಈ ಮಾತಿಗೆ ಮೂರ್ತಿ ದೀರ್ಘಾಲೋಚನೆಗೆ ಬಿದ್ದರು. ಪತಿ ಈ ವಿಚಾರವಾಗಿ ತಮ್ಮ ಪರವಾಗಿಯೇ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂಬ ದೃಢ ಆತ್ಮವಿಶ್ವಾಸದಿಂದ ರೇವತಿ ನೆಮ್ಮದಿಯಾಗಿ ನಿದ್ದೆ ಹೋದ್ರು. ಅಂದುಕೊಂಡಂತೆಯೇ ಅದರ ಮಾರನೇ ದಿನ ಶಶಾಂಕ್ ದೆಹಲಿಯಿಂದ ಬಂದಿಳಿದ. ಸಂಜೆ ಕಾಫಿ ತಿಂಡಿಯಾದ ನಂತರ ರೇವತಿ ಮಾತು ತೆಗೆದ್ರು. ನೋಡಪ್ಪ ಶಶಾಂಕು, ನಾವು ನಿನಗೊಂದು ಹುಡುಗಿ ಆರಿಸಿದ್ದೇವೆ. ನೀನು ಅವಳನ್ನೇ ಮದುವೆ ಆಗಬೇಕು. ಅಮ್ಮ, ನಾನು ಅವತ್ತೇ ಹೇಳಿದ್ನಲ್ಲ, ಶ್ರುತಿ ಅಂತ. ಮಗರಾಯ ಒಳಗೊಳಗೆ ನಗುತ್ತಾ ರಾಗ ಎಳೆದ. ನೋಡಯ್ಯ, ಅದೆಲ್ಲ ಬಿಟ್ಬಿಡು. ನಿಮ್ಮಮ್ಮ ನಿನಗಾಗಿ ಬಂಗಾರದಂಥ ಹುಡುಗಿಯೊಬ್ಬಳನ್ನು ನೋಡಿದ್ದಾಳೆ. ಸುಮ್ಮನೆ ಆ ಹುಡುಗಿಯನ್ನು ಮದುವೆಯಾಗು ಎಂದರು ಮೂರ್ತಿ. ಆದರೆ ಎಲ್ಲದಕ್ಕೂ ಮೊದಲು ಜಾತಕ ಹೊಂದಾಣಿಕೆ ಆಗಬೇಕು, ಆಮೇಲೆ ಮಿಕ್ಕಿದ್ದು ಅಂತಿದ್ರಿ ಎಂದ ಶಶಾಂಕ್. ನೋಡಪ್ಪ, ಆ ಹುಡುಗಿ ನಿಮ್ಮಮ್ಮನ ಫ್ರೆಂಡ್ ಮಗಳಂತೆ. ನಾವೆಲ್ಲ ಆ ಹುಡುಗಿಯನ್ನು ನೋಡಿದ್ದಾಯ್ತು. ನೀನು ಒಮ್ಮೆ ಆ ಹುಡುಗಿನ ನೋಡ್ಬಿಡು, ನಂತರ ಉಳಿದ ವಿಚಾರ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಹುಡುಗಿ ಬಹಳ ಲಕ್ಷಣವಾಗಿದ್ದಾಳೆ. ಮತ್ತೆ ಮತ್ತೆ ಇಂತಹ ಹುಡುಗಿ ಸಿಗಲ್ಲ. ಬೇಡ ಅನ್ನದೇ ಮದುವೆಗೆ ಒಪ್ಕೊ. ಜಾತಕದ ಗೊಡವೆ ಈಗ ಬೇಡ ಎಂದು ನಗುತ್ತಾ ಹೇಳಿದರು. ಆದರೆ ಅಪ್ಪಾಜಿ, ನಾನು ನನ್ನ ಇಷ್ಟದ ಹುಡುಗಿಯನ್ನೇ ಮದುವೆ ಆಗ್ತೀನಿ. ಜಾತಕದ ಗೊಡವೆ ಇಲ್ಲ ಅಂದಮೇಲೆ ಯಾವುದೋ ಹುಡುಗಿಯನ್ನು ಮದುವೆ ಆಗುವುದೇಕೆ? ನನ್ನಿಷ್ಟದ ಹುಡುಗಿಯನ್ನೇ ಆಗಬಹುದಲ್ಲ. ಶಶಾಂಕ್ ಬೇಕೆಂದೇ ಹಠ ಹೂಡಿದ್ದ. ಸ್ಮಿತಾನ ಒಂದ್ಸಲ ಭೇಟಿಯಾಗು, ಆಮೇಲೆ ಉಳಿದೆಲ್ಲ ವಿಚಾರ ಮಾತಾಡುವಂತೆ ಮೂರ್ತಿ ಹೇಳಿದರು. ಸರಿ ಸರಿ ಎನ್ನುತ್ತಾ ಅಸಮಾಧಾನದಿಂದ ಒಪ್ಪಿದವನಂತೆ ಅವನು ಅಲ್ಲಿಂದ ಎದ್ದು ಒಳ ಹೋದ. ಹೋಗುವಾಗ ಅಕಸ್ಮಾತ್ ಅವನ ಜೇಬಿನಿಂದ ಪರ್ಸ್ ಕೆಳಗೆ ಉರುಳಿತು. ದುರಾದೃಷ್ಟಕ್ಕೆ ಅದೇ ಸಮಯ ಅದರಲ್ಲಿ ಇರಿಸಿದ್ದ ಶ್ರುತಿಯ ಫೋಟೋ ಮೂರ್ತಿಗಳಿಗೆ ಸ್ಪಷ್ಟವಾಗಿ ಕಾಣುವಂತೆ ನೆಲದ ಮೇಲೆ ಬೀಳ್ಬೇಕೆ? ಈ ವಿಷಯ ತಿಳಿಯುತ್ತಲೇ ತಾಯಿ ಮಗ ಮುಖ ನೋಡಿಕೊಂಡು ಕಕ್ಕಾಬಿಕ್ಕಿಯಾದರು. ಅವರು ತೀವ್ರ ಆಸಕ್ತಿಯಿಂದ ಆ ಫೋಟೋವನ್ನೇ ತಿರುಗಿಸಿ ನೋಡಿದ್ರು. ಮುಖದ ಗುರುತು ಸರಿಯಾಗಿ ಸಿಕ್ಕ ಕೂಡಲೇ ಅವರು ಬೆಸ್ತು ಬಿದ್ದರು. ಇದೇನಪ್ಪ ಇದು? ಇದಂತೂ ಸ್ಮಿತಾ ಫೋಟೋ ಅಲ್ವೇ? ಈ ಫೋಟೋ ನಿನ್ನ ಬಳಿ ಹೇಗೆ ಬರಲು ಸಾಧ್ಯ? ತಾಯಿ ಮಗ ಏನೂ ಮಾತನಾಡಲಾಗದೆ ಸುಮ್ಮನಿದ್ದರು. ಈ ಪರಿಸ್ಥಿತಿ ಎದುರಾದರೆ ಮಾಡುವುದೇನೆಂದು ಅವರು ಊಹಿಸಿಯೂ ಇರಲಿಲ್ಲ. ಏನ್ ಹೇಳಿ ಅವರನ್ನು ಸಮಾಧಾನ ಪಡಿಸುವುದು? ಮತ್ತೆ ಹೇಳು ಶಶಾಂಕ್, ಈ ಫೋಟೋ ನಿನ್ ಬಳಿ ಹೇಗೆ ಬರಲು ಸಾಧ್ಯ? ಅಪ್ಪಾಜಿ, ಇವಳೇ ಶ್ರುತಿ. ಶಶಾಂಕ್ ಇನ್ನೂ ಸುಳ್ಳು ಮುಂದುವರಿಸಲಾಗದೆ ಸತ್ಯ ಹೇಳಿದ. ರೇವತಿ ನಿಧಾನವಾಗಿ ನಡೆದು ಬಂದು ಮಗನ ಹತ್ರ ನಿಂತರು. ಅಂದ್ರೆ ಶ್ರುತಿ ಸ್ಮಿತಾ ಇಬ್ರು ಒಂದೇ? ರೇವತಿ ಮೆಲ್ಲಗೆ ದನಿಗೂಡಿಸಿದರು. ಅಂದ್ರೆ ನೀವಿಬ್ಬರು ಅಲ್ಲಲ್ಲ, ನೀವು ಮೂವರು ಸೇರಿ ನನ್ನನ್ನು ಯಾಮಾರಿಸಿದ್ದೀರಿ, ಮುಟ್ಟಾಳನನ್ನಾಗಿ ಮಾಡಿದ್ದೀರಿ. ಅದು ಹಾಗಲ್ಲ ಅಪ್ಪಾಜಿ, ನಿಮ್ಮನ್ನು ಮದುವೆಗೆ ಒಪ್ಪಿಸಲು ಇದೊಂದೇ ದಾರಿ ಉಳಿದಿತ್ತು. ಈ ಬಾರಿ ಸುಧಾ ಸಹ ರೂಮಿನಿಂದ ಆಚೆ ಬಂದು ಇಲ್ಲೇನು ನಡೀತಾ ಇದೆಯೋ ತಿಳಿಯದೆ ಕಸಿವಿಸಿಕೊಂಡ್ಲು. ಇದ್ದಕ್ಕಿದ್ದಂತೆ ಕೃಷ್ಣಮೂರ್ತಿ ಜೋರಾಗಿ ನಗತೊಡಗಿದರು. ಈಗ ಬೆಸ್ತು ಬೀಳುವ ಸರದಿ ಇವರದಾಗಿತ್ತು. ನೀವು 3 ಜನ ಸೇರಿ ನನ್ನನ್ನಲ್ಲ, ನಾನು ನಿಮ್ಮ ಮೂವರನ್ನು ಯಾಮಾರಿಸಿದ್ದೇನೆ. ಅದು ಹೇಗೆ? ರೇವತಿ ಮಗನ ಕಡೆ ನೋಡಿದ್ರು. ಸುಧಾ ತಲೆ ಚಚ್ಚಿಕೊಳ್ಳುವುದೊಂದೇ ಬಾಕಿಯಷ್ಟೇ. ಅಂದ್ರೆ ಶಶಾಂಕ್ ಶ್ರುತಿಗೆ ಫೋನ್ ಮಾಡಿದಾಗ 2-3 ಸಲ ನಾನು ಸ್ಪಷ್ಟವಾಗಿ ಕೇಳಿಸ್ಕೊಂಡೆ. ಅವಳು ಬಲು ಸಡಗರದಿಂದ ಇಲ್ಲಿನ ವರದಿ ಒಪ್ಪಿಸಬೇಕು ಎನ್ನುವ ಧಾವಂತದಲ್ಲಿ ನೆಟ್ವರ್ಕ್ ಸಿಗುತ್ತಿಲ್ಲ ಎನ್ನುವ ಕಾರಣಕ್ಕೆ ರೂಮ್ನಿಂದ ಸರಸರ ಮಾತನಾಡುತ್ತಲೇ ಹೊರಬಂದಾಗ ಮೊದಲ ದಿನ ಏನೂ ಅರ್ಥವಾಗದೆ ನನಗೂ ಕಸಿವಿಸಿಯಾಯಿತು. 2ನೇ 3ನೇ ದಿನ ಇದು ರಿಪೀಟ್ ಆದಾಗ ನಿಮ್ಮಗಳ ನಾಟಕ ಗೊತ್ತಾಯಿತು. ನೋಡೋಣ ಈ ನಾಟಕ ಹೇಗೆ ಮುಂದುವರಿಯುತ್ತೋ ಅಂತ ನಾನೂ ಸುಮ್ಮನಿದ್ದೆ. ಸ್ಮಿತಾನೇ ಶ್ರುತಿ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು ಬಿಡಿ. ಓ, ಮತ್ತ್ಯಾಕೆ ನೀವು ನಮ್ಮನ್ನು ಕನ್ಫ್ಯೂಸ್ ಮಾಡಿತ್ತು? ಶಶಾಂಕ್ ಅವರನ್ನು ಕೇಳಿದ. ಹ್ಞೂ ಕಣಪ್ಪ, ನೀನು ಮಗನಾದರೆ ನಾನು ನಿನಗೆ ಅಪ್ಪ. ಸ್ಮಿತಾಳ ವರ್ತನೆ ಮೊದಲ ದಿನವೇ ನನಗೆ ಬಹಳ ಹಿಡಿಸಿತು. ಯಾವಾಗ ಅವಳೇ ಶ್ರುತಿ ಅಂತ ಗೊತ್ತಾಯ್ತೋ ಆಗ ಡಬಲ್ ಕೇರ್ಫುಲ್ ಆಗಿ ನಡೆದುಕೊಳ್ಳತೊಡಗಿದೆ. ನನಗೆ ಸಂಪೂರ್ಣ ಒಪ್ಪಿಗೆ ಅನ್ನಿಸಿದ ಮೇಲೆ ಈ ಮದುವೆಯಲ್ಲಿ ಏನೂ ತಕರಾರಿಲ್ಲ ಅನಿಸಿತು. ಒಂದು ವಿಷಯ ಚೆನ್ನಾಗಿ ತಿಳಿದುಕೊಳ್ಳಿ, ಯಾವುದೇ ವಿಚಾರದಲ್ಲಿ ನಂಬಿಕೆ ಅನ್ನೋದು ಒಂದೇ ದಿನಕ್ಕೆ ಹುಟ್ಟಲ್ಲ ಅಥವಾ ಒಂದೇ ದಿನಕ್ಕೆ ಬಿಟ್ಟು ಹೋಗಲ್ಲ. ನಾನು ಜಾತಕಗಳ ಕುರಿತು ಹೆಚ್ಚಿನ ನಂಬಿಕೆ ಬೆಳೆಸಿಕೊಂಡಿದ್ದು ಇಂದು ನಿನ್ನೆಯ ವಿಚಾರವಲ್ಲ. ಬಾಲ್ಯದಿಂದ ನಾನು ಬೆಳೆದು ಬಂದ ಸಾಂಪ್ರದಾಯಿಕ ವಾತಾವರಣ ಆಗಿತ್ತು. ಹೀಗಾಗಿ ಜಾತಕ ನೋಡದೆ ಮದುವೆ ಅನ್ನೋದು ನಮಗೆ ಮೀರಿದ ಮಾತಾಗಿತ್ತು. ಕಾಲ ಬದಲಾದಂತೆ ಈ ನಂಬಿಕೆ ತುಸು ಕಡಿಮೆ ಆಯ್ತಾದರೂ ಅದನ್ನು 100% ಬಿಡಲಾಗಲಿಲ್ಲ. ಅಕಸ್ಮಾತ್ ಜಾತಕ ಕೂಡದಿದ್ದರೆ ಇಬ್ಬರಿಗೂ ಏನು ಕೆಡಕಾಗಬಾರ್ದು ಎನ್ನುವ ಭಯ. ಆದರೆ ಶ್ರುತಿಯನ್ನು ನೋಡಿ ನಿಮ್ಮಿಬ್ಬರ ಪ್ರೀತಿ ವಿಷಯ ತಿಳಿದು ಹಿರಿಯರ ಅನುಮತಿ ಇಲ್ಲದೆ ಮದುವೆ ಆಗಬಾರದೆನ್ನುವ ನಿಮ್ಮ ಆದರ್ಶ ನಡವಳಿಕೆ ಕಂಡು ನನ್ನ ಮನಸ್ಸು ತುಂಬಿ ಬಂದಿತು. ಹೆತ್ತವರು ಒಪ್ಪದಿದ್ದರೆ ಕತ್ತೆ ಬಾಲ ಎನ್ನುವ ಈಗಿನ ಕಾಲದ ಆಧುನಿಕ ಯುವಜನತೆ ಹಿರಿಯರ ಭಾವನೆಗಳನ್ನು ತುಳಿದುಕೊಂಡೇ ಹೋಗ್ಬಿಡ್ತಾರೆ.
ಆದರೆ ನೀವು ಹಾಗೆ ಮಾಡದೆ ಹಿರಿಯರನ್ನು ಒಪ್ಪಿಸಲೇಬೇಕು ಎಂದು ಈ ರೀತಿ ಮಾಡಿ, ಅದರಲ್ಲೂ ಆ ಹೆಣ್ಣು ಮಗು ಅದಕ್ಕಾಗಿ ಬೇರೆಯವರ ಮನೆಯಲ್ಲಿ ಬಂದು ತಂಗಿದ್ದು ಇಲ್ಲಿ ಎಲ್ಲರ ಮನಸ್ಸು ಗೆದ್ದಿದ್ದಾಳೆ. ಶ್ರುತಿಗೆ ನಿನ್ಮೇಲೆ ನಿಜವಾದ ಪ್ರೀತಿ ಪ್ರೇಮವಿದ್ದರೆ ಮಾತ್ರ ಇದೆಲ್ಲ ಸಾಧ್ಯ. ಹೀಗಿರುವಾಗ ನಿಮ್ಮಿಬ್ಬರ ಮದುವೆ ವಿಫಲ ಆಗಲು ಹೇಗೆ ಸಾಧ್ಯ? ಜಾತಕ ಹೊಂದಲಿ ಬಿಡಲಿ, ನಿಮ್ಮಿಬ್ಬರ ಮನಸ್ಸು ಬೆರೆತಿರುವುದರಿಂದ ಮುಂದೆ ಏನೇ ಸಮಸ್ಯೆ ಬಂದರೂ ಇಬ್ಬರು ಕೂಡಿಯೇ ಅದನ್ನು ದಿಟ್ಟವಾಗಿ ಎದುರಿಸುತ್ತೀರಿ. ಪರಸ್ಪರ ಬಿಟ್ಟು ಕೊಡುವುದಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಯ್ತಲ್ಲ. ಶ್ರುತಿಯನ್ನು ಇಷ್ಟು ಹತ್ರದಿಂದ ನೋಡಿ ಅರ್ಥ ಮಾಡ್ಕೊಂಡ್ಮೇಲೆ ಕಂಡರಿಯದ ಅವಳ ನಕ್ಷತ್ರ ಗ್ರಹಕೂಟಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳಲಿ? ಇಲ್ಲಿ ಪ್ರತ್ಯಕ್ಷವಾಗಿ ಅವಳನ್ನು ನೋಡಿ ಅರ್ಥ ಮಾಡಿಕೊಂಡದ್ದನ್ನು ಜಾತಕಗಳು ಪ್ರಮಾಣೀಕರಿಸಲು ಆಗುತ್ತದೆಯೇ? ಈ ಎಲ್ಲ ಬಗೆಯ ತರ್ಕಗಳಿಂದ ಸ್ಮಿತಾ ಅಲ್ಲ ಶ್ರುತಿಯೇ ಈ ಮನೆ ಸೊಸೆ ಎಂದು ನಿರ್ಧರಿಸಿದ್ದಾಯಿತು ಎಂದಾಗ ಎಲ್ಲರಿಗೂ ವಿಷಯ ಸ್ಪಷ್ಟವಾಗಿ ಅರ್ಥವಾಯಿತು. ಶಶಾಂಕ್ ಓಡಿ ಬಂದು ತಂದೆಯನ್ನು ಅಪ್ಕೊಂಡ. ಥ್ಯಾಂಕ್ಸ್ ಅಪ್ಪಾಜಿ, ಈಗ ನೀವು ನನ್ನ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದು ಸ್ಪಷ್ಟವಾಯಿತು. ನಾನು ಈಗಲೇ ಶ್ರುತಿಗೆ ಈ ಸಂತೋಷದ ವಿಷಯ ಹೇಳಬೇಕು ಎಂದು ಕುಣಿಯುತ್ತಾ ತನ್ನ ಕೋಣೆಗೆ ಹೊರಟ. ರೇವತಿ ಮೂರ್ತಿಗಳ ಎದುರು ಬಂದು ನಿಂತು, ನೋಡಿದ್ರಾ, ಮಕ್ಕಳ ಖುಷಿಯನ್ನೇ ನಮ್ಮ ಖುಷಿ ಎಂದು ಆಧರಿಸಿದರೆ ಅವರಿಗೆಷ್ಟು ಸಂತೋಷ ಅಲ್ವೇ? ಮಕ್ಕಳ ಆನಂದಕ್ಕಿಂತ ಮಿಗಿಲಾದದ್ದೇನು? ಎಲ್ಲರೂ ಹೀಗೆ ಪೀಳಿಗೆಯ ಅಂತರ ಮರೆತು ಪರಸ್ಪರ ಅರಿತುಕೊಂಡರೆ ಬದುಕು ಎಷ್ಟು ಸುಂದರ ಅಲ್ವೇ? ಮಾತು ಮುಗಿಯುವಷ್ಟರಲ್ಲಿ ಅವರ ಕಣ್ಣುಗಳು ತುಂಬಿದ್ದವು. ಥ್ಯಾಂಕ್ಸ್ ರೇವತಿ, ನಿನ್ನ ಪ್ರಯತ್ನಗಳಿಂದಾಗಿ ನಾನು ಮಗನ ಸಂತೋಷ ಹಾಳು ಮಾಡುವ ಅಪರಾಧಿ ಪ್ರಜ್ಞೆಯಿಂದ ಹೊರಬಂದೆ. ಇನ್ನೇನು ಎಲ್ಲ ಸರಿ ಹೋಯ್ತಲ್ಲ. ಅಮ್ಮ ಅವರು ಇವತ್ತು ಖುಷಿಯಲ್ಲಿ ಸಿಹಿ ಅಡುಗೆ ಮಾಡ್ತೀರೋ? ಮೂರ್ತಿಯವರು ರೇಗಿಸಿದಾಗ ರೇವತಿಯವರು ನಸು ನಕ್ಕರು. ಸುಧಾ ಜೊತೆಗೂಡಿ ಅವರು ಹಬ್ಬದ ಅಡುಗೆಯ ತಯಾರಿಗೆ ತೊಡಗಿದರು. ಎಷ್ಟೋ ದಿನಗಳ ನಂತರ ಈ ಮನೆಯಲ್ಲಿ ಮೋಡ ಕವಿದ ವಾತಾವರಣ ಸರಿದು ಎಲ್ಲೆಡೆ ಸಂತೋಷ ಸಂಭ್ರಮ ಹರಡಿತ್ತು. ಶಶಾಂಕ್ ಆ ಖುಷಿ ಇಮ್ಮಡಿಗೊಳಿಸಲು ಶ್ರುತಿಯನ್ನು ಮನೆಗೆ ಕರೆತಂದ. ಬಾಮ್ಮ ಸ್ಮಿತಾ, ಅಲ್ಲಲ್ಲ ಶ್ರುತಿ ಎಂದು ಅವಳನ್ನು ಬರಮಾಡಿಕೊಂಡಾಗ ಎಲ್ಲರ ಮುಖದಲ್ಲೂ ತೃಪ್ತಿಯ ನಗು ಹರಡಿತು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.